ನನ್ನ ಹೆಸರು ಸಹನಾ. ಇದು ನನ್ನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಕರ್ಮಗಳ ಆ ಒಂದು ರಾತ್ರಿಯ ಕತೆ. ಹಣೆಬರಹವನ್ನು ಮೇಲಿರುವವನು ಬರೆಯುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಕೆಲವೊಮ್ಮೆ ಮನುಷ್ಯರ ಕರ್ಮಗಳು ಸಹ ಅದೃಷ್ಟವನ್ನು ಉಲ್ಟಾ ಮಾಡಿಬಿಡುತ್ತವೆ ಎಂಬುದನ್ನು ನಾನು ನನ್ನ ಸ್ವಂತ ಅನುಭವದಿಂದ ನೋಡಿದ್ದೇನೆ. ಆ ರಾತ್ರಿಯೂ ಸಹ ಅದೇ ನಡೆದಿತ್ತು. ಹಾಲ್ ಬೆಳಕಿನಿಂದ ಜಗಮಗಿಸುತ್ತಿತ್ತು. ಚಮಚ ಮತ್ತು ತಟ್ಟೆಗಳ ಸೌಂಡ್ ಬರುತ್ತಿತ್ತು. ಅತಿಥಿಗಳ ನಗು ಮತ್ತು ಮೆಲ್ಲನೆಯ ಚಾಡಿ ಮಾತುಗಳ ಪಿಸು ಮಾತುಗಳು ವಾತಾವರಣವನ್ನು ಸಾಧಾರಣವಾಗಿ ತೋರಿಸುತ್ತಿದ್ದವು. ಆದರೆ ಆ ಗದ್ದಲದ ಒಳಗೆ ಏನೋ ಒಂದು ಹೊಗೆಯಾಡುತ್ತಿತ್ತು. ಅದರ ಮುನ್ಸೂಚನೆ ಬಹುಶಃ ಕೇವಲ ನನ್ನ ಹೃದಯದ ಬಡಿತಕ್ಕೆ ಮಾತ್ರ ಕೇಳಿಸುತ್ತಿತ್ತು. ನಾನು ಜನರ ಗುಂಪಿನ ಮಧ್ಯೆ ನಿಂತಿದ್ದೆ, ಆದರೆ ಒಳಗಿನಿಂದ ಸಂಪೂರ್ಣ ಒಂಟಿಯಾಗಿದ್ದೆ. ಈ ಇಡೀ ಮನೆಯಲ್ಲಿ ನನ್ನ ಉಪಸ್ಥಿತಿ ಕೇವಲ ಒಂದು ಔಪಚಾರಿಕತೆ ಎಂಬಂತೆ ಇತ್ತು. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಒಂದು ತೀಕ್ಷ್ಣವಾದ ಧ್ವನಿ ಗಾಳಿಯನ್ನು ಸೀಳಿಕೊಂಡು ಮೊಳಗಿತು. ಸಾಕು, ಅತಿಯಾಯಿತು. ಇನ್ನೂ ನೀವು ಕೈ ಎತ್ತಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ. ಆ ಒಂದು ವಾಕ್ಯ ಇಡೀ ಹಾಲ್ ಒಳಗೆ ಭಯದ ಪರದೆಯನ್ನು ಹರಡುವಂತೆ ಮಾಡಿತು. ನಗು ನಿಂತು ಹೋಯಿತು. ಪಿಸು ಮಾತುಗಳು ನಿಂತವು ಮತ್ತು ಎಲ್ಲರ ದೃಷ್ಟಿ ಒಂದೇ ದಿಕ್ಕಿನತ್ತ ನೆಟ್ಟಿತು. ಸ್ವಲ್ಪ ಸಮಯದ ಮುಂಚೆಯಷ್ಟೇ ತಲೆ ತಗ್ಗಿಸಿ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದ ಆ ವ್ಯಕ್ತಿ ಈಗ ನೇರವಾಗಿ ಎದ್ದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಎಂತಹ ಕೆಂಪು ಕೆಂಡದಂತಹ ಕೋಪವಿತ್ತೆಂದರೆ ಹಲವು ವರ್ಷಗಳ ತಾಳ್ಮೆ ಒಂದೇ ಕ್ಷಣದಲ್ಲಿ ಬೂದಿಯಾಗಿ ಹೋದಂತಿತ್ತು. ನನ್ನ ಕೆನ್ನೆಗೆ ಬಡಿಯಲು ಸಿದ್ಧವಾಗಿದ್ದ ಎದುರಿಗೆ ನಿಂತಿದ್ದ ಮಹಿಳೆಯ ಕೈ ಯಾವುದೋ ಅದೃಶ್ಯ ಶಕ್ತಿ ಹಿಡಿದಿಟ್ಟಂತೆ ಗಾಳಿಯಲ್ಲಿ ನಿಂತು ಹೋಯಿತು. ನನ್ನ ಉಸಿರು ನಿಂತು ಹೋಗಿತ್ತು. ನಾನು ನೆಲದ ಮೇಲೆ ಬಿದ್ದಿದ್ದೆ. ಕೆನ್ನೆಯ ಮೇಲೆ ಉರಿಯಿತ್ತು ಮತ್ತು ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ಅಪಮಾನವು ತೇಲುತ್ತಿತ್ತು. ಅವನು ಮತ್ತೆ ಗರ್ಜಿಸಿದ, ನಾನು ಈ ಮನೆಯಲ್ಲಿ ಮದುವೆಯಾಗುವುದಿಲ್ಲ. ಎಲ್ಲಿ ಮಾನವೀಯತೆ ಎಂಬ ಹೆಸರೇ ಇಲ್ಲವೋ ಅಲ್ಲಿ ಮದುವೆಯಾಗಲ್ಲ. ನೀವು ಈ ಹುಡುಗಿಯನ್ನು ಮನುಷ್ಯಳು ಎಂದುಕೊಂಡಿಲ್ಲ, ಪ್ರಾಣಿ ಎಂದು ತಿಳಿದುಕೊಂಡಿದ್ದೀರಿ. ಅವನ ಧ್ವನಿ ಗೋಡೆಗಳಿಗೆ ಬಡಿದು ಮರುಕಳಿಸುತ್ತಿತ್ತು ಮತ್ತು ಪ್ರತಿಯೊಂದು ಶಬ್ದವೂ ಅಲ್ಲಿ ನೆರೆದಿದ್ದ ಜನರ ಅಂತರಾತ್ಮಕ್ಕೆ ಪೆಟ್ಟು ನೀಡುತ್ತಿರುವಂತಿತ್ತು. ಕೆಲವು ಮುಖಗಳ ಬಣ್ಣಗೆಟ್ಟಿತು, ಕೆಲವರು ದೃಷ್ಟಿ ತಗ್ಗಿಸಿದರು, ಆದರೆ ಯಾರು ಮುಂದೆ ಬಂದು ನನ್ನ ಪರವಾಗಿ ನಿಲ್ಲಲಿಲ್ಲ. ಅಷ್ಟರಲ್ಲಿ ಅವನು ಕೋಪದಿಂದ ತನ್ನ ತಲೆಯ ಮೇಲಿದ್ದ ಪೇಟವನ್ನು ತೆಗೆದು ಪೂರ್ಣ ಶಕ್ತಿಯಿಂದ ಮೇಜಿನ ಮೇಲೆ ಅಪ್ಪಳಿಸಿದ. ಅವನ ಧ್ವನಿ ಎಷ್ಟು ಜೋರಾಗಿತ್ತೆಂದರೆ ಆ ಮನೆಯ ತಳಹದಿಯ ನಡುಗಿದಂತಿತ್ತು. ಅವನ ಉಸಿರಾಟ ಜೋರಾಗಿತ್ತು, ಮುಖ ಕೆಂಪಗಾಗಿತ್ತು ಮತ್ತು ನಡುಗುವ ಬೆರಳಿನಿಂದ ನನ್ನ ಕಡೆ ಕೈ ತೋರಿಸುತ್ತಾ ಎಲ್ಲರ ಉಸಿರು ನಿಲ್ಲಿಸುವಂತಹ ತೀರ್ಪನ್ನು ಪ್ರಕಟಿಸಿದ. ಇದು ನನ್ನ ಹಣೆಬರಹವನ್ನು ಬದಲು ಮಾಡಿದ ಕ್ಷಣವಾಗಿತ್ತು. ಬಹುಶಃ ನನ್ನ ಆತ್ಮ ಎಷ್ಟೋ ಸಮಯದಿಂದ ಕಾಯುತ್ತಿದ್ದ ಕ್ಷಣ ಅದಾಗಿತ್ತು. ಏಕೆಂದರೆ ಅದಕ್ಕಿಂತ ಮೊದಲು ನಾನು ಕೇವಲ ಒಬ್ಬ ಅನಾಥೆಯಾಗಿದ್ದೆ. ಸಂಬಂಧಿಕರ ಮನೆಗಳಲ್ಲಿ ಉಪಕಾರದ ಹೆಸರಿನಲ್ಲಿ ಉಳಿದುಕೊಂಡಿದ್ದ ಮತ್ತು ಅಪಮಾನದ ಹೆಸರಿನಲ್ಲಿ ಸಾಕಲ್ಪಟ್ಟಿದ್ದ ಒಂದು ಭಾರವಾಗಿದ್ದೆ. ನಾನು ಎಂತಹ ಒಂದು ಮನೆಯಲ್ಲಿ ಹುಟ್ಟಿದ್ದೇನೆಂದರೆ ಅಲ್ಲಿ ಹೊಂದಾಣಿಕೆಯನ್ನು ಸಂಸ್ಕಾರ ಎಂದು ಕರೆಯಲಾಗುತ್ತಿತ್ತು ಮತ್ತು ಹುಡುಗಿಯರ ಆಸೆಗಳ ಗಂಟಲು ಹಿಸುಕುವುದು ಅಲ್ಲಿ ಸಾಮಾನ್ಯ ವಿಷಯವಾಗಿತ್ತು. ಆದರೂ ನನ್ನ ಬಾಲ್ಯದಲ್ಲಿ ಒಂದು ಬೆಳಕಿತ್ತು. ನನ್ನ ತಂದೆ, ಅವರು ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದರು. ಅವರ ಜೇಬಿನಲ್ಲಿ ಹಣ ಕಡಿಮೆ ಇರಬಹುದು, ಆದರೆ ಹೃದಯದಲ್ಲಿ ರಾಜರಷ್ಟೇ ಶ್ರೀಮಂತಿಕೆ ಇತ್ತು. ಅವರು ತಮ್ಮ ಅಲ್ಪ ಸಂಬಳದಲ್ಲೂ ನನ್ನನ್ನು ರಾಣಿಯಂತೆ ಬದುಕುವುದನ್ನು ಕಲಿಸುತ್ತಿದ್ದರು. ಪ್ರತಿ ಸಂಜೆ ನನಗಾಗಿ ಪುಸ್ತಕಗಳನ್ನು ತರುತ್ತಿದ್ದರು ಮತ್ತು ಮುಗುಳ್ನಗುತ್ತಾ ಹೇಳುತ್ತಿದ್ದರು, ಸಹನಾ, ಮನುಷ್ಯನ ನಿಜವಾದ ಶಕ್ತಿ ಅವನ ಚಾರಿತ್ರ್ಯ. ಆ ರಾತ್ರಿಯ ಮೌನ ಇಂದಿಗೂ ನನ್ನ ಕಿವಿಯಲ್ಲಿ ಮೊಳಗುತ್ತದೆ ಮತ್ತು ನಾನು ಯೋಚಿಸುತ್ತೇನೆ, ಒಂದು ವೇಳೆ ಆ ಧ್ವನಿ ಏಳದೆ ಇದ್ದಿದ್ದರೆ ಬಹುಶಃ ನನ್ನ ಕತೆ ಇಲ್ಲಿಗೆ ಮುಗಿದು ಹೋಗುತ್ತಿತ್ತು. ಆದರೆ ಅದು ಕೇವಲ ಆರಂಭವಾಗಿತ್ತು. ನನ್ನ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರೇ ಸಹೋದರರು. ಇಬ್ಬರ ಮದುವೆಯು ಒಂದೇ ಮನೆಯಲ್ಲಿ ಆಗಿತ್ತು. ನಾವೆಲ್ಲರೂ ಜಂಟಿ ಕುಟುಂಬದಲ್ಲಿ ಒಂದೇ ಸೂರಿನಡಿ ವಾಸಿಸುತ್ತಿದ್ದೆವು. ನಮ್ಮ ಮನೆಯ ಅಂಗಳ ದೊಡ್ಡದಾಗಿತ್ತು, ಆದರೆ ಬಹುಶಃ ಎಲ್ಲರ ಹೃದಯ ಅಷ್ಟು ದೊಡ್ಡದಾಗಿರಲಿಲ್ಲ. ನನ್ನ ತಂದೆ ತಾಯಿಯ ಮದುವೆಯಾದ 8 ವರ್ಷಗಳ ನಂತರ ನಾನು ಹುಟ್ಟಿದ್ದೆ. ಇದು ನಮ್ಮ ವಂಶದವರು ನನ್ನ ತಾಯಿಗೆ ಬಂಜೆ ಎಂದು ನಿಂದಿಸಲು ಪ್ರಾರಂಭಿಸಿದ್ದ ಸಮಯವಾಗಿತ್ತು. ಇನ್ನೊಂದೆಡೆ ಚಿಕ್ಕಪ್ಪನಿಗೆ ಮದುವೆಯಾದ ಮೊದಲ ವರ್ಷದಲ್ಲಿ ಮಗಳು ಹುಟ್ಟಿದ್ದಳು ಮತ್ತು ಅದರ ನಂತರ ಮತ್ತೊಬ್ಬ ಮಗಳು ಬಂದಿದ್ದಳು. ಚಿಕ್ಕಮ್ಮ ನನ್ನ ತಾಯಿಯನ್ನು ತುಂಬ ದ್ವೇಷಿಸುತ್ತಿದ್ದರು. ನಾನು ಜಗತ್ತಿಗೆ ಬಂದು ನನ್ನ ತಂದೆ ನನ್ನನ್ನು ತಲೆಯ ಕಿರೀಟ ಮಾಡಿಕೊಂಡಾಗ ಈ ದ್ವೇಷ ತುಂಬ ಹೆಚ್ಚಾಯಿತು. ನನಗೆ ಇನ್ನೂ ಕೇವಲ 1 ವರ್ಷ ವಯಸ್ಸಾಗಿದ್ದಾಗ ಚಿಕ್ಕಮ್ಮನಿಗೆ ಮಗ ಹುಟ್ಟಿದ. ಮನೆಯಲ್ಲಂತೂ ಸಂತೋಷದ ವಾತಾವರಣ ಸೃಷ್ಟಿಯಾಯಿತು. ಚಿಕ್ಕಮ್ಮನ ಅಹಂಕಾರ ಆಕಾಶಕ್ಕೆ ತಲುಪಿತ್ತು. ಅವರು ಹೆಚ್ಚಾಗಿ ಲಿವಿಂಗ್ ರೂಮಿನ ಮಂಚದ ಮೇಲೆ ಕುಳಿತು ತಮ್ಮ ಹೆಣ್ಣು ಮಕ್ಕಳ ಕೂದಲಿಗೆ ಎಣ್ಣೆ ಹಚ್ಚುತ್ತಾ ಜೋರಾಗಿ ಹೇಳುತ್ತಿದ್ದರು. ಅಡುಗೆ ಮನೆಯಲ್ಲಿದ್ದ ನನ್ನ ತಾಯಿ ಕೇಳಿಸಿಕೊಳ್ಳಲಿ ಎಂದೇ ಅವರು ಹೇಳುತ್ತಿದ್ದರು, ನೋಡಿದ್ರಾ, ಮೇಲಿರುವವನು ನನಗೆ ಮಗನನ್ನು ಹೇಗೆ ಕೊಟ್ಟಿದ್ದಾನೆ. ಈ ಮನೆಯ ವಾರಸುದಾರ. ನೀವಂತೂ 8 ವರ್ಷ ಕುಳಿತಿದ್ರಿ ಮತ್ತು ನಂತರ ನಿಮಗೊಂದು ಮಗಳು ಹುಟ್ಟಿದಳು.
ಅವಳು ನಾಳೆ ಬೇರೆ ಮನೆಗೆ ಹೋಗಬೇಕಾದವಳು. ನನ್ನ ಅಮ್ಮ ಇದನ್ನು ಕೇಳಿ ಬೇಸರಗೊಳ್ಳುತ್ತಿದ್ದರು ಮತ್ತು ದೃಷ್ಟಿ ತಗ್ಗಿಸಿ ಮೌನವಾಗಿ ತರಕಾರಿ ಹೆಚ್ಚಲು ಶುರು ಮಾಡುತ್ತಿದ್ದರು. ಅವರ ಬಳಿ ಅವರ ನಿಂದನೆಗಳಿಗೆ ಯಾವುದೇ ಉತ್ತರ ಇರುತ್ತಿರಲಿಲ್ಲ. ಅಂತಹ ಸಮಯದಲ್ಲಿ ನನ್ನ ತಂದೆ ಅಲ್ಲಿಗೆ ಬಂದರೆ ಅವರು ಚಿಕ್ಕಮ್ಮನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವರು ನಗುತ್ತಾ ನನ್ನ ಬಳಿ ಬಂದು ನನ್ನನ್ನು ಎತ್ತಿಕೊಂಡು ಗಾಳಿಯಲ್ಲಿ ಆಡಿಸುತ್ತಿದ್ದರು. ನಂತರ ಹೇಳುತ್ತಿದ್ದರು, ನನ್ನ ಪಾಲಿಗೆ ನನ್ನ ಮಗಳು 7 ಗಂಡು ಮಕ್ಕಳಿಗೆ ಸಮಾನ ಅತ್ತಿಗೆಯವರೇ. ನೀವು ನಿಮ್ಮ ಮಗನ ಬಗ್ಗೆ ಹೆಮ್ಮೆ ಪಡಿ. ನನಗೆ ನನ್ನ ಸಹನಾ ಬಗ್ಗೆ ತುಂಬ ಹೆಮ್ಮೆ ಇದೆ. ಇವಳು ನನ್ನ ಹೆಸರನ್ನು ಖಂಡಿತ ಬೆಳಗುತ್ತಾಳೆ. ತಂದೆಯ ಈ ಮಾತುಗಳು ನನ್ನ ತಾಯಿಯ ಗಾಯಗೊಂಡ ಹೃದಯಕ್ಕೆ ಮುಲಾಮು ಸವರುತ್ತಿದ್ದವು. ಚಿಕ್ಕಪ್ಪ ಚಿಕ್ಕಮ್ಮನಂತೆ ವಿಷಕಾರಿಯಾಗಿರಲಿಲ್ಲ, ಆದರೆ ಅವರು ತಮ್ಮ ಹೆಂಡತಿಯ ಪ್ರಭಾವಕ್ಕೆ ತುಂಬ ಒಳಗಾಗಿದ್ದರು. ಅವರ ಸ್ವಂತ ನಾಲಿಗೆಯ ಮೇಲೆ ಅವರಿಗೆ ಯಾವುದೇ ಹಕ್ಕಿರಲಿಲ್ಲ. ಚಿಕ್ಕಮ್ಮ ಏನು ಹೇಳುತ್ತಿದ್ದಳೋ ಅದನ್ನೇ ಅವರು ಮಾತನಾಡುತ್ತಿದ್ದರು. ಅವರು ಒಂದು ದಿನ ಭಾವುಕರಾಗಿ ತಂದೆಗೆ ಹೇಳಿದರು, ಅಣ್ಣ, ನಮ್ಮ ಸಹೋದರರ ಸಂಬಂಧ ಮಕ್ಕಳಲ್ಲೂ ಹೀಗೇ ಇರಬೇಕು. ನನ್ನ ಮಕ್ಕಳು ದೊಡ್ಡವರಾದಂತೆ ನಾನು ನನ್ನ ಮಗನ ಮದುವೆಯನ್ನು ತುಂಬ ಒಳ್ಳೆಯ ಮನೆಯಲ್ಲಿ ಮಾಡುತ್ತೇನೆ. ಆಗ ತಂದೆ ನಕ್ಕರು. ಹೌದು, ಇದು ಸಂತೋಷದ ವಿಷಯವೇ. ಮಕ್ಕಳ ಸಂತೋಷವನ್ನು ನೋಡುವುದಕ್ಕೆ ತಂದೆ ತಾಯಿಯ ಹೃದಯದಲ್ಲಿ ಸಾಕಷ್ಟು ಆಸೆಗಳಿರುತ್ತವೆ. ಹೌದು ಅಣ್ಣ, ಮತ್ತು ನಮ್ಮ ಮಕ್ಕಳು ಸಹ ಪರಸ್ಪರ ಪ್ರೀತಿಯಿಂದ ಇರಬೇಕೆಂದು ನಾನು ಬಯಸುತ್ತೇನೆ. ಬಹುಶಃ ನಮ್ಮ ಹಣೆ ಬರಹಕ್ಕೆ ನಮಗಾಗಿ ಬೇರೇನೋ ಮಂಜೂರಾಗಿತ್ತು. ನಮ್ಮ ಸಂತೋಷಕ್ಕೆ ದೃಷ್ಟಿ ಬಿದ್ದಂತಿತ್ತು. ನನಗೆ 3 ವರ್ಷವಾದಾಗ ನನ್ನ ತಾಯಿಗೆ ತಲೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳತೊಡಗಿತು. ಮೊದಮೊದಲು ಸಾಮಾನ್ಯ ನೋವು ಎಂದು ತಿಳಿದು ಕ್ಲಿನಿಕ್ನಿಂದ ಮಾತ್ರೆಗಳನ್ನು ತಂದು ತಿನ್ನುತ್ತಿದ್ದರು. ಆದರೆ ನಂತರ ನೋವು ತಡೆಯಲು ಸಾಧ್ಯವಾಗದಿದ್ದಾಗ ಅವರಿಗೆ ತಲೆ ಸುತ್ತು ಬರಲಾರಂಭಿಸಿತು. ಆಗ ನಗರಕ್ಕೆ ಹೋಗಿ ಟೆಸ್ಟ್ ಮಾಡಿಸಲಾಯಿತು. ವರದಿ ನಮ್ಮೆಲ್ಲರನ್ನು ನಡುಗಿಸಿಬಿಟ್ಟಿತು. ಅವರಿಗೆ ಬ್ರೈನ್ ಟ್ಯೂಮರ್ ಇರುವುದು ಪತ್ತೆಯಾಯಿತು. ಅವರು ಕಾಯಿಲೆಯೊಂದಿಗೆ ಹೋರಾಡುತ್ತಾ ತೀರಾ ಬೇಗನೆ ಜರ್ಜರಿತರಾದರು. ಮನೆಯಲ್ಲಿ ದುಃಖದ ನೆರಳು ಆವರಿಸಿತು. ಒಂದು ಸಂಜೆ ಅವರು ನನ್ನನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ಮಲಗಿದ್ದರು. ಅವರು ನನ್ನನ್ನು ಪ್ರೀತಿಸುತ್ತಿದ್ದರು. ಅವರ ಕೈಗಳು ನನ್ನ ಕೂದಲಿನಲ್ಲಿದ್ದವು. ಇದ್ದಕ್ಕಿದ್ದಂತೆ ಅವರ ಹಿಡಿತ ಸಡಿಲವಾಯಿತು. ಅವರ ಕಣ್ಣುಗಳು ಮೇಲ್ಛಾವಣಿಯ ಮೇಲೆ ನೆಟ್ಟಿದ್ದವು. ಅವರು ನನ್ನನ್ನು ಮತ್ತು ತಂದೆಯನ್ನು ಈ ತುಂಬಿದ ಜಗತ್ತಿನಲ್ಲಿ ಒಂಟಿಯಾಗಿ ಬಿಟ್ಟು ಈ ಲೋಕದಿಂದ ವಿದಾಯ ಹೇಳಿದರು. ತಾಯಿ ಹೋದ ನಂತರ ನನ್ನ ಜಗತ್ತು ನನ್ನ ತಂದೆಯೇ ಆಗಿದ್ದರು. ಅವರು ನನಗೆ ತಾಯಿ ಮತ್ತು ತಂದೆ ಇಬ್ಬರ ಪ್ರೀತಿಯನ್ನು ನೀಡುತ್ತಿದ್ದರು. ನನಗೆ ಎಂದಿಗೂ ತಾಯಿಯ ಕೊರತೆ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದರು. ಬೆಳಿಗ್ಗೆ ಅವರು ಶಾಲೆಗೆ ಹೋಗಲು ತಮ್ಮ ಹಳೆಯ ಮೋಟಾರ್ ಸೈಕಲನ್ನು ಹೊರಗೆ ತೆಗೆದಾಗ ನಾನು ಓಡಿ ಹೋಗಿ ಅವರ ಕಾಲುಗಳನ್ನು ಅಪ್ಪಿಕೊಳ್ಳುತ್ತಿದ್ದೆ. ಅಪ್ಪ, ನಾನು ಬರುತ್ತೇನೆ ಎಂದಾಗ ಅವರು ನಗುತ್ತಾ ನನ್ನನ್ನು ಎತ್ತಿ ಬೈಕ್ ಟ್ಯಾಂಕ್ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ನಡೆ ನನ್ನ ಗೊಂಬೆ, ನಿನ್ನನ್ನು ಶಾಲೆಯಲ್ಲಿ ಬಿಟ್ಟು ಹೋಗುತ್ತೇನೆ ಎನ್ನುತ್ತಿದ್ದರು. ವಾಪಸ್ ಬರುವಾಗ ಅವರ ಕೈಯಲ್ಲಿ ಕೆಲವೊಮ್ಮೆ ಬಿಸಿ ಬಿಸಿ ಜಿಲೇಬಿ ಇರುತ್ತಿತ್ತು, ಕೆಲವೊಮ್ಮೆ ಬಣ್ಣ ಬಣ್ಣದ ಗಾಜಿನ ಬಳೆಗಳು ಇರುತ್ತಿದ್ದವು. ಅವರು ನನ್ನ ಪ್ರತಿಯೊಂದು ಸಣ್ಣ ಆಸೆಗಳಿಗೂ ತಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಸ್ಥಾನ ನೀಡುತ್ತಿದ್ದರು. ಚಿಕ್ಕಮ್ಮನಿಗೆ ಈ ವಿಷಯ ಅಸ್ತಿತ್ವದಲ್ಲೇ ಇಷ್ಟವಾಗುತ್ತಿರಲಿಲ್ಲ. ಅವರು ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು ವಿಷಪೂರಿತ ಶೈಲಿಯಲ್ಲಿ ಹೇಳುತ್ತಿದ್ದರು, ಅಣ್ಣ, ಹುಡುಗಿ ಇವಳನ್ನು ಅಷ್ಟೊಂದು ತಲೆಗೆ ಹತ್ತಿಸಿಕೊಳ್ಳಬೇಡಿ. ನಾಳೆ ಬೇರೆಯವರ ಮನೆಗೆ ಹೋಗಬೇಕಾದವಳು. ಇವಳನ್ನು ಕೆಡಿಸಬೇಡಿ, ಇಲ್ಲದಿದ್ದರೆ ನಿಮ್ಮ ಮೂಗು ಕತ್ತರಿಸುತ್ತಾಳೆ. ತಂದೆ ಮೃದುವಾಗಿ ಆದರೆ ಗಂಭೀರವಾಗಿ ಉತ್ತರಿಸುತ್ತಿದ್ದರು. ಅತ್ತಿಗೆಯವರೇ, ಇವಳಿಗೆ ತಾಯಿ ಇಲ್ಲ. ನಾನು ಇವಳನ್ನು ಮುದ್ದಿಸದಿದ್ದರೆ ಇನ್ಯಾರು ಇವಳನ್ನು ಪ್ರೀತಿಸುತ್ತಾರೆ? ಮತ್ತು ಮುಂದಿನ ಜೀವನದ ಬಗ್ಗೆ ಯೋಚಿಸಬೇಕೆಂದರೆ ನನ್ನ ಮಗಳು ಹೋಗುವ ಆ ಮನೆ ಅದೃಷ್ಟವಂತದ್ದಾಗಿರುತ್ತದೆ. ನನ್ನ ಸಹನ ರಾಜಕುಮಾರಿಯಂತೆ ಆಳುತ್ತಾಳೆ. ಈ ಮುದ್ದು, ಈ ಪ್ರೀತಿ ಕೇವಲ ಕೆಲವೇ ವರ್ಷಗಳ ಅತಿಥಿ ಎಂದು ನನಗೆ ತಿಳಿದಿರಲಿಲ್ಲ. ನನಗೆ 12 ವರ್ಷ ವಯಸ್ಸಾಗಿದ್ದಾಗ ಜೀವನ ನನ್ನ ಮೇಲೆ 2ನೇ ಮತ್ತು ಅತ್ಯಂತ ದೊಡ್ಡ ಪೆಟ್ಟು ನೀಡಿತು. ನನ್ನ ನಗುತ್ತಿದ್ದ ಜಗತ್ತನ್ನು ಚೂರು ಚೂರು ಮಾಡಿದ ಘಟನೆಯೊಂದು ಸಂಭವಿಸಿತು. ಅಂದು ತುಂಬ ದಟ್ಟವಾದ ಮಂಜು ಇತ್ತು. ತಂದೆ ನನ್ನನ್ನು ಶಾಲೆಯಲ್ಲಿ ಬಿಟ್ಟು ಬೇರೆ ಹಳ್ಳಿಗೆ ತಮ್ಮ ಕೆಲಸದ ಮೇಲೆ ಹೋಗುತ್ತಿದ್ದರು. ದಾರಿಯಲ್ಲಿ ಮಂಜಿನ ಕಾರಣದಿಂದಾಗಿ ಅತಿ ವೇಗವಾಗಿ ಬಂದ ಟ್ರ್ಯಾಕ್ಟರ್ ಟ್ರಾಲಿಯೊಂದು ಅವರ ಮೋಟಾರ್ ಸೈಕಲ್ಗೆ ಡಿಕ್ಕಿ ಹೊಡೆಯಿತು. ತಲೆಗೆ ತುಂಬ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅವರು ಸ್ಥಳದಲ್ಲೇ ಪ್ರಾಣ ಬಿಟ್ಟರು. ಅವರ ಶವವನ್ನು ಮನೆಗೆ ತಂದಾಗ ನನ್ನ ತಲೆಯ ಮೇಲಿದ್ದ ಆಕಾಶವೇ ಕಳಚಿ ಬಿದ್ದಂತಾಯಿತು. ನಾನು ಅವರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದೆ. ಅವರ ಎದೆಗೆ ಒರಗಿ ತುಂಬ ಅಳುತ್ತಿದ್ದೆ. ಅಪ್ಪ, ಎದ್ದೇಳಿ, ನನಗೆ ಬಳೆಗಳನ್ನು ತಂದುಕೊಡಿ. ನೀವು ಯಾಕೆ ಮಾತನಾಡುತ್ತಿಲ್ಲ? ಆದರೆ ಅವರು ಮೌನವಾಗಿದ್ದರು. ಅಂದು ಕೇವಲ ನನ್ನ ತಂದೆ ಸಾಯಲಿಲ್ಲ, ಬದಲಿಗೆ ನನ್ನ ಗೌರವ, ನನ್ನ ನೆಮ್ಮದಿ, ನನ್ನ ಬಾಲ್ಯ ಮತ್ತು ನನ್ನ ಎಲ್ಲ ಆಸೆಗಳು ಅದೇ ದಿನ ಸತ್ತು ಹೋದವು. ಅವರ ಅಂತ್ಯ ಸಂಸ್ಕಾರದ 3ನೇ ದಿನವೇ ತಂದೆಯ ಆತ್ಮದ ಶಾಂತಿಗಾಗಿ ಪೂಜೆ ನಡೆಯುತ್ತಿದ್ದಾಗ ಚಿಕ್ಕಮ್ಮ ನನ್ನ ಶಾಲೆಯ ಬ್ಯಾಗನ್ನು ಎತ್ತಿ ಸ್ಟೋರ್ ರೂಮ್ಗೆ ಎಸೆದರು.
ನಾನು ಹೆದರುತ್ತಾ ಅವರ ಬಳಿ ಹೋದೆ. ಚಿಕ್ಕಮ್ಮ, ನಾನು ಶಾಲೆಗೆ ಹೋಗಬೇಕು. ನನ್ನ ಹೋಮ್ವರ್ಕ್ ಕೂಡ ಬಾಕಿ ಇದೆ. ಚಿಕ್ಕಮ್ಮ ದ್ವೇಷದಿಂದ ನನ್ನನ್ನು ತಲೆಯಿಂದ ಪಾದದವರೆಗೆ ನೋಡಿದರು ಮತ್ತು ಕೈಯಲ್ಲಿದ್ದ ಕಸದ ಪೊರಕೆಯನ್ನು ನನ್ನ ಕಡೆಗೆ ಎಸೆದರು. ಶಾಲೆ? ಯಾವ ಶಾಲೆ? ಈಗೇನು ನಿಮ್ಮ ತಂದೆಯ ನಿಧಿ ಎಲ್ಲೂ ಹೂತು ಹೋಗಿಲ್ಲ. ಇಲ್ಲಿ ನಾನು ನಿನ್ನ ಫೀಸ್ ಕಟ್ಟುತ್ತಾ ನಿನ್ನ ಅಧಿಕ ಪ್ರಸಂಗಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂದಿನಿಂದ ನೀನು ಮನೆಯ ಕೆಲಸ ಮಾಡುತ್ತೀಯ. ನಿನ್ನ ಚಿಕ್ಕಪ್ಪ ಒಬ್ಬರೇ ದುಡಿಯುವವರು ಮತ್ತು ತಿನ್ನುವ ಬಾಯಿಗಳು 10 ಇವೆ. ಇಲ್ಲಿ ಉಚಿತವಾಗಿ ರೊಟ್ಟಿ ಮುರಿಯಲು ನಾನು ಯಾರಿಗೂ ಅನುಮತಿ ನೀಡುವುದಿಲ್ಲ ಮತ್ತು ಓದಿ ಬರೆದು ನೀನೇನು ದೊಡ್ಡ ಆಫೀಸರ್ ಆಗಬೇಕಾಗಿಲ್ಲ. ನಾನು ಅಳುತ್ತಾ ಚಿಕ್ಕಪ್ಪನ ಬಳಿ ಹೋದೆ. ಬಹುಶಃ ಅವರು ಏನಾದರೂ ಹೇಳಬಹುದು. ಬಹುಶಃ ಅವರಿಗೆ ತಮ್ಮ ಸಹೋದರನ ನೆನಪು ಬರಬಹುದು ಎಂದುಕೊಂಡೆ. ಆದರೆ ಅವರು ಪತ್ರಿಕೆಯಲ್ಲಿ ಮುಖ ಮುಚ್ಚಿಕೊಂಡು ಮೌನವಾಗಿ ಕುಳಿತಿದ್ದರು. ಅವರು ಒಮ್ಮೆಯೂ ಕಣ್ಣೆತ್ತಿ ನನ್ನನ್ನು ನೋಡಲಿಲ್ಲ. ಅವರ ಈ ಮೌನ ನನ್ನ ಹೃದಯಕ್ಕೆ ಕೊನೆಯ ಪೆಟ್ಟು ನೀಡಿತು. ಅಂದು ನನಗೆ ಅರ್ಥವಾಯಿತು, ಇನ್ನು ಈ ಮನೆಯಲ್ಲಿ ನನ್ನ ಸ್ಥಾನ ಮಗಳದ್ದಲ್ಲ, ಬದಲಿಗೆ ಒಬ್ಬ ಕೆಲಸದವಳದ್ದು, ಅಥವಾ ಕೆಲಸದವಳಿಗಿಂತಲೂ ಕೀಳಾದದ್ದು. ಸಮಯ ಕಳೆಯುತ್ತಾ ಹೋಯಿತು. ನಾನು 12 ವರ್ಷದಿಂದ ಈಗ 18 ವರ್ಷದವಳಾಗಿದ್ದೆ. ಈ 6 ವರ್ಷಗಳಲ್ಲಿ ನಾನು ಪುಸ್ತಕಗಳನ್ನು ಓದುವ ಬದಲು ಪಾತ್ರೆಗಳನ್ನು ತೊಳೆದಿದ್ದೆ ಮತ್ತು ನಡುಗುವ ಕೈಗಳಲ್ಲಿ ಕಸದ ಪೊರಕೆ ಹಿಡಿದಿದ್ದೆ. ನನ್ನ ಕೈಗಳು ಒರಟಾಗಿದ್ದವು. ನನ್ನ ಅಕ್ಕಂದಿರಾದ ಹೇಮಾ ಮತ್ತು ಊರ್ವಿ ಶಾಲೆಯಿಂದ ಕಾಲೇಜು ಮತ್ತು ನಂತರ ಯೂನಿವರ್ಸಿಟಿವರೆಗೆ ತಲುಪಿದ್ದರು. ಅವರು ಹೊಸ ಬಟ್ಟೆಗಳನ್ನು ಧರಿಸುತ್ತಿದ್ದರು, ಪಾರ್ಲರ್ಗೆ ಹೋಗುತ್ತಿದ್ದರು. ಆದರೆ ನಾನು ಮನೆಯ 4 ಗೋಡೆಗಳ ಮಧ್ಯೆ ಬಂದಿಯಾಗಿ ಉಳಿದಿದ್ದೆ. ನನಗೆ ಹಳೆಯ ಮತ್ತು ಬಳಸಿದ ಬಟ್ಟೆಗಳನ್ನು ಧರಿಸಲು ನೀಡಲಾಗುತ್ತಿತ್ತು. ಚಿಕ್ಕಮ್ಮನ ನಡವಳಿಕೆ ತುಂಬ ಕ್ರೂರತೆಯಿಂದ ಕೂಡಿತ್ತು. ಅವರು ನನ್ನಿಂದ ಕೇವಲ ಪ್ರಾಣಿಗಳಂತೆ ಕೆಲಸ ತೆಗೆದುಕೊಳ್ಳುತ್ತಿರಲಿಲ್ಲ, ಬದಲಿಗೆ ಸಣ್ಣ ತಪ್ಪುಗಳಿಗೂ ಅವರು ಹೊಡೆದಾಟದ ಹಂತಕ್ಕೆ ಹೋಗುತ್ತಿದ್ದರು. ಎಲ್ಲಕ್ಕಿಂತ ಭಯಾನಕ ವಿಷಯವೆಂದರೆ ಅವರು ಸಂಜೆ ಚಿಕ್ಕಪ್ಪನ ಕಿವಿ ತುಂಬುತ್ತಿದ್ದರು. ಇದರಿಂದ ಚಿಕ್ಕಪ್ಪನ ಹೃದಯದಲ್ಲಿ ನನ್ನ ಮೇಲಿದ್ದ ಅಲ್ಪ ಸ್ವಲ್ಪ ಕರುಣೆಯು ಕೊನೆಗೊಳ್ಳಲಿ ಎಂಬುದು ಅವರ ಇಚ್ಛೆಯಾಗಿತ್ತು. ರೀ ಕೇಳಿ, ಇಂದು ಮತ್ತೆ ಆ ಗಲ್ಲಿಯ ಹುಡುಗ ತುದಿಯ ಮೇಲ್ಛಾವಣಿಯ ಕಡೆಗೆ ನೋಡುತ್ತಿದ್ದ. ನಾನು ಸಹನಾಗೆ ಎಷ್ಟು ಬಾರಿ ಹೇಳಿದ್ದೇನೆಂದರೆ ದುಪ್ಪಟ್ಟ ಸರಿಯಾಗಿ ಹಾಕಿಕೊಂಡು ಮೇಲ್ಛಾವಣಿಗೆ ಹೋಗುವೆಂದು. ಆದರೆ ಇವಳ ತಲೆಯಲ್ಲಿ ಯಾವುದೇ ಮಾತು ಕೂರುವುದೇ ಇಲ್ಲ. ಈ ಹುಡುಗಿ ಒಂದು ದಿನ ನಮ್ಮ ಗೌರವವನ್ನು ಮಣ್ಣು ಪಾಲು ಮಾಡುತ್ತಾಳೆ. ಇವಳ ಲಕ್ಷಣಗಳು ನನಗೆ ಸರಿಯಾಗಿ ಕಾಣಿಸುತ್ತಿಲ್ಲ. ಆಗ ಚಿಕ್ಕಪ್ಪ ಕೋಪದಿಂದ ಕೆಂಪಗಾಗುತ್ತಿದ್ದರು ಮತ್ತು ಅವರು ಯಾವುದೇ ವಿಚಾರಣೆ ನಡೆಸದೆ ನೇರವಾಗಿ ನನ್ನ ಬಳಿಗೆ ಬರುತ್ತಿದ್ದರು. ಇಲ್ಲಿ ಬಾ. ನಾನು ಹೆದರುತ್ತಾ ಹತ್ತಿರ ಹೋಗುತ್ತಿದ್ದೆ. ನನ್ನ ಕೈಗಳು ಹಿಟ್ಟಿನಿಂದ ತುಂಬಿರುತ್ತಿದ್ದವು. ಅವರು ಏನನ್ನೂ ಹೇಳದೆ ನನ್ನ ಮುಖಕ್ಕೆ ಜೋರಾಗಿ ಹೊಡೆಯುತ್ತಿದ್ದರು. ನೀನೇನಾದರೂ ನನ್ನ ಮರ್ಯಾದೆಯನ್ನು ಗಾಳಿಯಲ್ಲಿ ತೂರಿದರೆ ನಿನ್ನನ್ನು ಜೀವಂತವಾಗಿ ಮಣ್ಣು ಮಾಡುತ್ತೇನೆ, ಅರ್ಥವಾಯಿತಾ? ನನ್ನ ಸಹೋದರನ ಸಂಸ್ಕಾರವನ್ನು ನೀನು ಧೂಳಿಪಟ ಮಾಡುತ್ತೀಯಾ? ನಾನು ಅಳುತ್ತಾ ಹೇಳುತ್ತಿದ್ದೆ. ಚಿಕ್ಕಪ್ಪ, ನಾನು ಮೇಲ್ಛಾವಣಿಗೆ ಹೋಗಲೇ ಇಲ್ಲ. ನಾನು ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡುತ್ತಿದ್ದೆ. ದೇವರ ಮೇಲೆ ಆಣೆ, ನಾನು ಹೋಗಿಲ್ಲ. ಆದರೆ ನನ್ನ ಸತ್ಯ ಚಿಕ್ಕಮ್ಮನ ಸುಳ್ಳಿನ ಮುಂದೆ ಸಂಪೂರ್ಣವಾಗಿ ಅರ್ಥಹೀನವಾಗಿತ್ತು. ಚಿಕ್ಕಪ್ಪ ಈಗ ನನ್ನನ್ನು ದ್ವೇಷಿಸಲು ತೊಡಗಿದ್ದರು. ಅವರು ತಂದೆಗೆ ನೀಡಿದ್ದ ಆ ವಾಗ್ದಾನ, ನಾವೆಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನೋಡುವುದಾಗಿ ಮತ್ತು ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವುದಾಗಿ, ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಹೇಳಿದ್ದ ಮಾತುಗಳೆಲ್ಲ ಮರೆತು ಹೋಗಿದ್ದವು. ಆದರೆ ಈಗ ಚಿಕ್ಕಪ್ಪ ನನ್ನ ಮತ್ತು ತಮ್ಮ ಮಕ್ಕಳ ನಡುವೆ ತಾರತಮ್ಯ ಮಾಡುತ್ತಿದ್ದರು. ಅವರ ಮಗ ರವಿ ಕೂಡ ಈಗ ಯೂನಿವರ್ಸಿಟಿಗೆ ಹೋಗುತ್ತಿದ್ದ. ಅವನು ತನ್ನ ತಾಯಿಯಂತೆ ನನ್ನನ್ನು ದ್ವೇಷದ ದೃಷ್ಟಿಯಿಂದ ನೋಡುತ್ತಿದ್ದ ಮತ್ತು ಕೆಲಸದವಳೇ ಎಂದು ಕರೆಯುತ್ತಿದ್ದ. ನಾನು ಓದಿದವಳಲ್ಲದೇ ಇರಬಹುದು, ಆದರೆ ಪ್ರಕೃತಿ ನನಗೆ ಎಂತಹ ಸುಂದರವಾದ ರೂಪವನ್ನು ನೀಡಿತೆಂದರೆ ನೋಡುವವರು ಒಂದು ಕ್ಷಣ ಹೌಹಾರುತ್ತಿದ್ದರು. ಬಡತನ ಮತ್ತು ಕೊಳಕು ಬಟ್ಟೆಗಳ ನಡುವೆಯೂ ನನ್ನ ಸೌಂದರ್ಯ ಅಡಗುತ್ತಿರಲಿಲ್ಲ. ನನ್ನ ಕಣ್ಣುಗಳಲ್ಲಿದ್ದ ಆ ದುಃಖ ನನ್ನ ಸೌಂದರ್ಯವನ್ನು ಇನ್ನಷ್ಟು ಎದ್ದು ಕಾಣುವಂತೆ ಮಾಡುತ್ತಿತ್ತು. ಬಹುಶಃ ಇದೇ ವಿಷಯ ಚಿಕ್ಕಮ್ಮ ಮತ್ತು ಅವರ ಹೆಣ್ಣು ಮಕ್ಕಳಿಗೆ ಚುಚ್ಚುತ್ತಿತ್ತು. ಮನೆಗೆ ಯಾವುದೇ ಅತಿಥಿಗಳು ಬಂದಾಗ ಚಿಕ್ಕಮ್ಮ ನನ್ನನ್ನು ಅಡುಗೆ ಮನೆಯಲ್ಲಿ ಅಡಗಿಸಿಡುತ್ತಿದ್ದರು ಅಥವಾ ಕೊಳಕು ಬಟ್ಟೆಗಳನ್ನು ತೊಡಿಸಿ ಅವರ ಮುಂದೆ ತರುತ್ತಿದ್ದರು. ಇದರಿಂದ ನಾನು ಕೇವಲ ಕೆಲಸದವಳಂತೆ ಕಾಣಿಸಲಿ ಎಂಬುದಾಗಿತ್ತು. ಚಿಕ್ಕಮ್ಮನ ದೊಡ್ಡ ಮಗಳು ಹೇಮಾಳ ಮದುವೆಯಾಗಿತ್ತು, ಆದರೆ ಅವಳ ನಡವಳಿಕೆಯು ತನ್ನ ತಾಯಿಯಂತೆ ಇತ್ತು. ಕಿರಿಯ ಮಗಳು ಊರ್ವಿ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಳು. ಅವಳು ತನ್ನನ್ನು ತಾನು ರಾಜಕುಮಾರಿ ಎಂದು ತಿಳಿದುಕೊಂಡಿದ್ದಳು ಮತ್ತು ಯಾವಾಗಲೂ ಕನ್ನಡಿಯ ಮುಂದೆ ನಿಲ್ಲುತ್ತಿದ್ದಳು. ಊರ್ವಿಗೆ ಯೂನಿವರ್ಸಿಟಿಯಲ್ಲಿ ಒಬ್ಬ ಕ್ಲಾಸ್ಮೇಟ್ ಇದ್ದ. ಅವನನ್ನು ಅವಳು ತುಂಬ ಇಷ್ಟಪಡುತ್ತಿದ್ದಳು. ಆ ಹುಡುಗ ಶರೀಫ್ ಆಗಿದ್ದ. ಆದರೆ ಅವನ ಮನೆಯವರು ಅವನ ಮದುವೆಯನ್ನು ಇವಳೊಂದಿಗೆ ಮಾಡಲು ಒಪ್ಪುತ್ತಿರಲಿಲ್ಲ. ಆದರೂ ಅವಳು ಮನೆಯಲ್ಲಿ ಮದುವೆಯ ಮಾತು ಎತ್ತಿದಾಗ ಚಿಕ್ಕಮ್ಮ ಆಕಾಶ ಭೂಮಿ ಒಂದು ಮಾಡುತ್ತಿದ್ದರು. ಆ ಹುಡುಗನ ಹೆಸರನ್ನು ಎತ್ತಿದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ, ಅವನು ತುಂಬ ಬಡವ. ನನ್ನ ಮಗಳು ಯಾರಾದರೂ ಶ್ರೀಮಂತರ ಮನೆಗೆ ಹೋಗುತ್ತಾಳೆ, ಯಾವುದೇ ಕ್ಲರ್ಕ್ ಮನೆಗಲ್ಲ, ಖಂಡಿತ ಇಲ್ಲ ಎಂದು ಕೂಗುತ್ತಿದ್ದರು.
ಈ ಮಧ್ಯೆ ಸಂಬಂಧ ತರುವ ಒಬ್ಬ ಬ್ರೋಕರ್ ಮಹಿಳೆ ಚಿಕ್ಕಪ್ಪನಿಗೆ ತುಂಬ ದೊಡ್ಡ ಬಿಸ್ನೆಸ್ ಕುಟುಂಬದ ಸಂಬಂಧವನ್ನು ತಿಳಿಸಿದಳು. ಹುಡುಗನ ಹೆಸರು ವಿಹಾನ್ ಆಗಿತ್ತು ಮತ್ತು ಅವನು ನಗರದ ಪ್ರಸಿದ್ಧ ಉದ್ಯಮಿಯಾಗಿದ್ದ. ಹಣದ ವಿಚಾರದಲ್ಲಿ ಅವರಿಗೆ ಯಾರೂ ಸಾಟಿ ಇರಲಿಲ್ಲ. ಚಿಕ್ಕಮ್ಮನ ಕಣ್ಣುಗಳಲ್ಲಿ ಲೋಭದ ಹೊಳಪು ಮೂಡಿತು. ನೀನು ಕೇವಲ ಮಾತನ್ನು ಪಕ್ಕಾ ಮಾಡು, ಕೇಳಿದಷ್ಟು ಹಣ ಕೊಡುತ್ತೇನೆ. ಈ ಸಂಬಂಧ ಕೈಜಾರಿ ಹೋಗಬಾರದು. ಆ ಹುಡುಗ ವಿಹಾನ್ ಕುಟುಂಬದವರು ಊರ್ವಿಯನ್ನು ನೋಡಲು ಬಂದಾಗ ಮನೆಯಲ್ಲಿ ದೊಡ್ಡ ನಾಟಕವೇ ನಡೆದಿತ್ತು. ನನ್ನನ್ನು ಬೆಳಗಿನಿಂದಲೇ ಹಿಂದಿನ ರೂಮಿನಲ್ಲಿ ಕೂಡಿ ಹಾಕಲಾಗಿತ್ತು. ಅತಿಥಿಗಳ ಮುಂದೆ ನಿನ್ನ ಈ ಮೂದೇವಿ ಮುಖವನ್ನು ತೆಗೆದುಕೊಂಡು ಬರಬೇಡ ಎಂದರು. ನಾನು ಇಡೀ ದಿನ ಹಸಿದು ಬಾಯಾರಿಕೆಯಿಂದ ಅಲ್ಲಿಯೇ ಮುರಿದು ಹೋಗಿದ್ದ ಮಂಚದ ಮೇಲೆ ಕುಳಿತು ಗೋಡೆಗಳನ್ನು ನೋಡುತ್ತಾ ಕಳೆದಿದ್ದೆ. ಸಂಜೆ ಅತಿಥಿಗಳು ಹೋದ ನಂತರ ಚಿಕ್ಕಪ್ಪ ಸಿಹಿಯ ಡಬ್ಬವನ್ನು ತೆಗೆದುಕೊಂಡು ಕೋಣೆಗೆ ಬಂದರು ಮತ್ತು ಸಂತೋಷದಿಂದ ಕೂಗಾಡತೊಡಗಿದರು. ಅಭಿನಂದನೆಗಳು, ಹುಡುಗನ ಕಡೆಯವರು ಊರ್ವಿಯನ್ನು ಇಷ್ಟಪಟ್ಟಿದ್ದಾರೆ. ಅವರು ಮುಂದಿನ ತಿಂಗಳೇ ಮದುವೆ ಮಾಡಲು ಬಯಸಿದ್ದಾರೆ. ನಮ್ಮ ಅದೃಷ್ಟವೇ ಖುಲಾಯಿಸಿದೆ. ನಿನ್ನೆಯವರೆಗೂ ತನ್ನ ಕ್ಲಾಸ್ಮೇಟ್ಗಾಗಿ ಪ್ರಾಣ ಕೊಡುವ ಮಾತುಗಳನ್ನಾಡುತ್ತಿದ್ದ ಊರ್ವಿ ವಿಹಾನ್ನ ಕಾರು, ಬ್ರ್ಯಾಂಡೆಡ್ ಸೂಟು ಮತ್ತು ಅವನ ಶ್ರೀಮಂತಿಕೆಯನ್ನು ನೋಡಿ ತಕ್ಷಣ ಬದಲಾದಳು. ಅವಳು ಅದೇ ಕ್ಷಣದಲ್ಲಿ ತನ್ನ ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದಳು, ನೋಡು, ನಮ್ಮ ಸ್ಟೇಟಸ್ ಮ್ಯಾಚ್ ಆಗುವುದಿಲ್ಲ. ನಾನು ನಿನ್ನಂತಹ ಮಿಡಲ್ ಕ್ಲಾಸ್ ಹುಡುಗನ ಜೊತೆ ಜೀವನವಿಡೀ ಬಸ್ಸಿನಲ್ಲಿ ನೂಕಾಟ ಅನುಭವಿಸಲು ಸಾಧ್ಯವಿಲ್ಲ. ನನ್ನ ಸಂಬಂಧ ಒಂದು ದೊಡ್ಡ ಉದ್ಯಮಿಯ ಜೊತೆ ನಿಶ್ಚಯವಾಗಿದೆ. ಇವತ್ತಿನ ನಂತರ ನನಗೆ ಫೋನ್ ಮಾಡಬೇಡ. ಅವಳು ಹಳೆಯ ಬಟ್ಟೆಗಳನ್ನು ಬದಲಾಯಿಸುವಷ್ಟೇ ಸುಲಭವಾಗಿ ಒಂದು ಸಂಬಂಧವನ್ನು ಮುರಿದು ಮತ್ತೊಂದು ಶ್ರೀಮಂತ ಸಂಬಂಧವನ್ನು ಅಪ್ಪಿಕೊಂಡಳು. ಅವಳಿಗೆ ತನ್ನ ಸೌಂದರ್ಯ ಮತ್ತು ಅದೃಷ್ಟದ ಮೇಲೆ ಅಷ್ಟೊಂದು ಅಹಂಕಾರ ಬಂದಿತ್ತು. ಮದುವೆಯ ದಿನಾಂಕ ನಿಶ್ಚಯವಾಯಿತು. ಚಿಕ್ಕಮ್ಮನ ಸಂತೋಷ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಅವರು ನಿಶ್ಚಿತಾರ್ಥದ ಖರ್ಚನ್ನು ಉಳಿಸಿ ನೇರವಾಗಿ ಮದುವೆ ಮಾಡಲು ಬಯಸಿದ್ದರು. ವಿಹಾನ್ ಮನೆಯವರು ತುಂಬ ಶ್ರೀಮಂತರಾಗಿದ್ದರು. ಆದರೆ ಚಿಕ್ಕಮ್ಮ ಅಳುತ್ತಾ ಡ್ರಾಮಾ ಮಾಡಿದ್ದರು. ನಾವು ತುಂಬ ಬಡವರು. ಮಗಳ ಮದುವೆಯನ್ನು ಸರಳವಾಗಿ ಮಾಡಲು ಬಯಸುತ್ತೇವೆ ಎಂದಿದ್ದರು. ವಿಹಾನ್ನ ತಂದೆ ತಾಯಿ ತುಂಬ ತಿಳುವಳಿಕೆಯುಳ್ಳ ಸಭ್ಯ ಮನುಷ್ಯರಾಗಿದ್ದರು. ಅವರು ಚಿಕ್ಕಮ್ಮನ ಮಾತನ್ನು ಒಪ್ಪಿ ಸರಳವಾಗಿ ಮದುವೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡರು. ಆದರೆ ಚಿಕ್ಕಮ್ಮನಿಗೆ ಸರಳ ವಿವಾಹ ಎಂದರೆ ಕೇವಲ ತಮ್ಮ ಹಣವನ್ನು ಉಳಿಸುವುದಾಗಿತ್ತು. ವಿಹಾನ್ ಕಡೆಯವರು ವರದಕ್ಷಿಣೆ ತೆಗೆದುಕೊಳ್ಳುವುದನ್ನು ನಿರಾಕರಿಸಿದ್ದರು ಮತ್ತು ಚಿಕ್ಕಪ್ಪ ಅವರ ಬಳಿ ಲಕ್ಷಾಂತರ ರೂಪಾಯಿಗಳ ಉಡುಗೊರೆಗಳ ಬೇಡಿಕೆಯನ್ನು ಇಡಲು ಪ್ರಾರಂಭಿಸಿದರು. ಮನೆಯಲ್ಲಿ ಮದುವೆಯ ತಯಾರಿಗಳು ನಡೆಯುತ್ತಿದ್ದವು. ಮನೆಗೆ ಪೇಂಟ್ ಮಾಡಲಾಗುತ್ತಿತ್ತು. ಹೊಸ ಪರದೆಗಳನ್ನು ಹಾಕಲಾಗುತ್ತಿತ್ತು. ಆ ಎಲ್ಲ ಕೆಲಸಗಳ ಹೊರೆ ನನ್ನ ಹೆಗಲ ಮೇಲಿತ್ತು. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುತ್ತಿದ್ದೆ ಮತ್ತು ರಾತ್ರಿ 2 ಗಂಟೆಯವರೆಗೆ ಕೆಲಸ ಮಾಡುತ್ತಲೇ ಇರುತ್ತಿದ್ದೆ. ಕೆಲವೊಮ್ಮೆ ಟೈಲರ್ ಬಳಿ ಓಡುವುದು, ಕೆಲವೊಮ್ಮೆ ಸ್ವಚ್ಛತೆ, ಕೆಲವೊಮ್ಮೆ ಮಸಾಲೆ ಅರಿಯುವುದು. ನನ್ನ ಕೈಗಳಲ್ಲಿ ಗುಳ್ಳೆಗಳು ಎದ್ದಿದ್ದವು ಮತ್ತು ಕಾಲುಗಳು ಬಾತುಕೊಂಡಿದ್ದವು. ಆದರೆ ಚಿಕ್ಕಮ್ಮನಿಗೆ ಕರುಣೆ ಬರುತ್ತಿರಲಿಲ್ಲ. ಅವರು ಸೋಫಾದ ಮೇಲೆ ಕುಳಿತು ಕೈಯಲ್ಲಿ ಚಹಾದ ಕಪ್ ಹಿಡಿದು ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದರು. ಸಹನಾ, ಪರದೆಗಳನ್ನು ಸರಿಯಾಗಿ ತೊಳೆದಿದೆಯಾ ತಾನೆ? ಎಲ್ಲೂ ಕಲೆ ಉಳಿದಿಲ್ಲ ತಾನೆ? ಒಂದು ವೇಳೆ ವಿಹಾನ್ ತಾಯಿ ಏನಾದರೂ ಕಂಡು ಹಿಡಿದರೆ ನಿನ್ನ ಚರ್ಮ ಸುಲಿದು ಬಿಡುತ್ತೇನೆ, ಅರ್ಥವಾಯಿತಾ? ಈ ಕಾರ್ಪೆಟ್ ಮೇಲೆ ಧೂಳು ಕಾಣಿಸುತ್ತಿದೆ. ಮತ್ತೊಮ್ಮೆ ಕಸಗುಡಿಸು. ಅದನ್ನು ಸರಿಯಾಗಿ ಕ್ಲೀನ್ ಮಾಡು. ಕುರುಡಿಯಾಗಿದ್ದೀಯಾ ಏನು? ಮದುವೆಗೆ 2 ದಿನಗಳ ಮೊದಲು ನನಗೆ ಲಘು ಜ್ವರದ ಅನುಭವವಾಗತೊಡಗಿತ್ತು. ಶರೀರವೆಲ್ಲ ನೋಯುತ್ತಿತ್ತು ಮತ್ತು ತಲೆ ಭಾರವಾಗುತ್ತಿತ್ತು. ನನಗೆ ನಾನು ಬಿದ್ದು ಬಿಡುತ್ತೇನೆ ಅನಿಸುತ್ತಿತ್ತು. ನಾನು ಧೈರ್ಯ ಮಾಡಿ ಚಿಕ್ಕಮ್ಮನಿಗೆ ಹೇಳಿದೆ, ಚಿಕ್ಕಮ್ಮ, ನನ್ನ ಆರೋಗ್ಯ ಸರಿಯಿಲ್ಲ. ನಾನು ಸ್ವಲ್ಪ ಸಮಯ ಮಲಗಿಕೊಳ್ಳಲೆ? ನನ್ನಿಂದ ನಿಲ್ಲಲು ಸಾಧ್ಯವಾಗುತ್ತಿಲ್ಲ ಎಂದೆ. ಆಗ ಚಿಕ್ಕಮ್ಮ ನನ್ನನ್ನು ದಿಟ್ಟಿಸಿ ನೋಡಿ ನಗತೊಡಗಿದರು. ವಾ, ಮಹಾರಾಣಿಗೆ ಜ್ವರ ಬಂದಿದೆಯಂತೆ. ಇನ್ನು 2 ದಿನಗಳಲ್ಲಿ ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಮತ್ತು ನಿನಗೆ ಆರಾಮ್ ಮಾಡಬೇಕು ಅನಿಸುತ್ತಿದೆ. ಈ ಡ್ರಾಮಾ ಮಾಡುವುದನ್ನು ಬಿಡು. ಹೋಗಿ ಅತಿಥಿಗಳ ಕೋಣೆಯನ್ನು ಸ್ವಚ್ಛಗೊಳಿಸು. ಕೆಲಸ ಮುಗಿಯುವವರೆಗೂ ನಿನಗೆ ಊಟ ಸಿಗುವುದಿಲ್ಲ. ನಾನು ಮೌನವಾಗಿ ಎದ್ದು ಹೋದೆ. ಔಷಧಿಯ ಮಾತು ಹಾಗಿರಲಿ, ನನಗೆ ಒಂದು ಕ್ಷಣವೂ ಕುಳಿತುಕೊಳ್ಳಲು ಸಮಯ ಸಿಗುತ್ತಿರಲಿಲ್ಲ. ಜ್ವರ ಹೆಚ್ಚಾಗುತ್ತಲೇ ಹೋಯಿತು, ಆದರೆ ಕೆಲಸದ ವೇಗ ಕಡಿಮೆಯಾಗಲಿಲ್ಲ. ಮರುದಿನ ಹಳದಿ ಶಾಸ್ತ್ರ ಇತ್ತು. ಮನೆ ಅತಿಥಿಗಳಿಂದ ತುಂಬಿತ್ತು. ಡೋಲಕ್ ಸೌಂಡಿಗೆ ಹಾಡುಗಳನ್ನು ಹಾಡಲಾಗುತ್ತಿತ್ತು ಮತ್ತು ಊರ್ವಿ ಹಳದಿ ಬಟ್ಟೆಗಳಲ್ಲಿ ವಧುವಾಗಿ ಕುಳಿತಿದ್ದಳು. ಮುಖಕ್ಕೆ ಅರಿಶಿಣ ಹಚ್ಚಲಾಗಿತ್ತು ಮತ್ತು ಅವಳ ಫ್ರೆಂಡ್ಸ್ ಅವಳನ್ನು ಸುತ್ತುವರಿದು ಕುಳಿತು ನಗುತ್ತಿದ್ದರು. ನಾನು ಮೂಲೆಯಲ್ಲಿ ನಿಂತು ಅತಿಥಿಗಳಿಗೆ ಚಹಾ ನೀಡುತ್ತಿದ್ದೆ. ನನ್ನ ಶರೀರ ಜ್ವರದಿಂದ ಬೇಯುತ್ತಿತ್ತು. ಕಣ್ಣುಗಳು ಉರಿಯುತ್ತಿದ್ದವು ಮತ್ತು ಗಂಟಲಿನಲ್ಲಿ ಮುಳ್ಳು ಚುಚ್ಚಿದಂತಾಗುತ್ತಿತ್ತು. ಅಷ್ಟರಲ್ಲೇ ಊರ್ವಿಯ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವಳು ತನ್ನ ಫ್ರೆಂಡ್ಸ್ ಕಿವಿಯಲ್ಲಿ ಏನೋ ಹೇಳಿದಳು ಮತ್ತು ಅವರೆಲ್ಲ ನನ್ನ ಕಡೆಗೆ ನೋಡಿ ನಗಲು ಪ್ರಾರಂಭಿಸಿದರು. ನನ್ನನ್ನು ಗೇಲಿ ಮಾಡಿದರು. ಅವಳ ಒಬ್ಬ ಸ್ನೇಹಿತೆ ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಹೇಳಿದಳು, ಅರೆ ಸಹನಾ,
ಸ್ವಲ್ಪ ಇತ್ತ ಬಾ. ನೋಡು, ವಧುವಿಗೆ ದೃಷ್ಟಿ ತಾಗಬಾರದು. ನೀನು ಸ್ವಲ್ಪ ದೂರ ನಿಂತುಕೋ. ನಿನ್ನ ಹಳೆಯ ಮತ್ತು ಹರಿದ ಬಟ್ಟೆಗಳು ಅತಿಥಿಗಳಿಗೆ ಕೆಟ್ಟದಾಗಿ ಕಾಣಿಸುತ್ತಿವೆ. ನೀನು ಯಾವುದೇ ಭಿಕ್ಷುಕಿಗಿಂತ ಕಡಿಮೆ ಕಾಣಿಸುತ್ತಿಲ್ಲ. ನಾನು ಮುಜುಗರದಿಂದ ಭೂಮಿಯಲ್ಲಿ ಹೂತು ಹೋದಂತಾದೆ. ನಾನು ಕಳೆದ ದೀಪಾವಳಿಗೆ ಚಿಕ್ಕಮ್ಮ ತನ್ನ ಮಗಳ ಹಳೆಯ ಬಟ್ಟೆಯನ್ನು ನನಗೆ ನೀಡಿದ್ದ ಅದೇ ಸೂಟ್ ಧರಿಸಿದ್ದೆ. ಅದರ ಬಣ್ಣವು ಹಾರಿ ಹೋಗಿತ್ತು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ಎಲ್ಲರೂ ಮಲಗಿದ ನಂತರ ನಾನು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಜ್ವರ ಈಗಲೂ ತುಂಬ ಹೆಚ್ಚಾಗಿತ್ತು. ಥರ್ಮಾಮೀಟರ್ ಇದ್ದಿದ್ದರೆ ಬಹುಶಃ ಪಾದರಸ 103 ಡಿಗ್ರಿಗಿಂತಲೂ ಮೇಲಿರುತ್ತಿತ್ತು. ನನಗೆ ನನ್ನ ಶರೀರವೇ ಮರಗಟ್ಟಿದಂತೆ ಅನಿಸುತ್ತಿತ್ತು. ನಾನು ಬೀಳಬಾರದು ಎಂದು ಗೋಡೆಯ ಆಸರೆ ಪಡೆದುಕೊಂಡೆ. ನಾಳೆ ಮದುವೆಯಿತ್ತು. ಆ ದಿನ ನನ್ನ ಜೀವನದ ಅತ್ಯಂತ ಪ್ರಮುಖ ತಿರುವು ಎಂದು ಸಾಬೀತಾಗಬೇಕಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಕೇವಲ ಸಾವು ನನ್ನ ಕಡೆಗೆ ಬರುತ್ತಿರುವಂತೆ ಕಾಣಿಸುತ್ತಿತ್ತು. ನಾನು ಅಲ್ಲಿಯೇ ಅಡುಗೆ ಮನೆಯ ತಣ್ಣನೆಯ ನೆಲದ ಮೇಲೆ ಕುಳಿತು ನನ್ನ ತಾಯಿಯನ್ನು ನೆನೆದು ಅಳಲು ಪ್ರಾರಂಭಿಸಿದೆ. ಒಂದು ವೇಳೆ ನೀವು ಬದುಕಿದ್ದರೆ ಯಾರೂ ನನ್ನನ್ನು ಹೀಗೆ ಪ್ರಾಣಿ ಎಂದು ತಿಳಿಯುತ್ತಿರಲಿಲ್ಲ. ಅಪ್ಪ, ನೀವು ನನ್ನನ್ನು ಕರೆದುಕೊಂಡು ಹೋಗಲು ಯಾಕೆ ಬರುತ್ತಿಲ್ಲ? ನನ್ನಿಂದ ಇನ್ನೂ ಇದೆಲ್ಲ ಸಹಿಸಲು ಸಾಧ್ಯವಿಲ್ಲ. ನಾಳೆಯ ಸೂರ್ಯ ನನಗಾಗಿ ಏನನ್ನು ತರುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ಕೇವಲ ಇಷ್ಟೇ ತಿಳಿದಿತ್ತು, ಚಿಕ್ಕಮ್ಮ ನಾಳೆ ನನ್ನ ಜವಾಬ್ದಾರಿಗಳನ್ನು ಹೆಚ್ಚಿಸಿದ್ದಾರೆ. ಅದನ್ನು ಒಬ್ಬ ಆರೋಗ್ಯವಂತ ಮನುಷ್ಯನು ಒಬ್ಬನೇ ಮಾಡಲು ಸಾಧ್ಯವಿಲ್ಲ. ಮತ್ತು ನಾನು ಈ 103 ಡಿಗ್ರಿ ಜ್ವರದಲ್ಲಿ ಅದೆಲ್ಲವನ್ನು ಹೇಗೆ ಮಾಡಲಿ ಎಂದು ಯೋಚಿಸಿಯೇ ನನ್ನ ಆತ್ಮ ನಡುಗುತ್ತಿತ್ತು. ಭಯ ಮತ್ತು ಕಾಯಿಲೆ ನನ್ನನ್ನು ಹಿಡಿದಿಟ್ಟಿದ್ದವು ಮತ್ತು ಸೂರ್ಯನ ಕಿರಣಗಳು ಹೊರಬರಲು ಪ್ರಾರಂಭವಾಗುವ ಹಂತದಲ್ಲಿದ್ದವು. ಮನೆಯಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಈ ಬಿರುಗಾಳಿ ಸಂತೋಷದಲ್ಲ, ಬದಲಿಗೆ ಅತೃಪ್ತಿಯದ್ದಾಗಿತ್ತು. ಇದು ಚಿಕ್ಕಮ್ಮನ ಕಿರುಚಾಟ ಮತ್ತು ಕೂಗಾಟದಿಂದ ಹುಟ್ಟಿಕೊಂಡಿತ್ತು. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಮೂಡಿರಲಿಲ್ಲ. ಅಷ್ಟರಲ್ಲೇ ಮನೆಯ ಗೋಡೆಗಳು ನಡುಗಲಾರಂಭಿಸಿದವು. ಇಂದು ಸಂಜೆ ವಿಹಾನ್ ಮತ್ತು ಅವನ ತಂದೆ ತಾಯಿ ಶಾಸ್ತ್ರಕ್ಕಾಗಿ ಮತ್ತು ಊಟಕ್ಕಾಗಿ ಬರಬೇಕಿತ್ತು. ಇದು ಮದುವೆಗಿಂತ ಮುಂಚಿನ ಒಂದು ಶಾಸ್ತ್ರದ ಭೇಟಿಯಾಗಿತ್ತು. ಇದರಿಂದ ಎರಡು ಕುಟುಂಬಗಳ ಹತ್ತಿರದ ಸಂಬಂಧಿಕರು ಪರಸ್ಪರ ಬೆರೆಯಬಹುದು. ಚಿಕ್ಕಮ್ಮನಿಗೆ ಇಡೀ ಮನೆಯನ್ನು ಚಿನ್ನದ್ದನ್ನಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ. ಅವರು ಬೆಳಿಗ್ಗೆ ಬೇಗನೆ ನನ್ನನ್ನು ಎಬ್ಬಿಸಿದ್ದರು. ನನ್ನ ತಲೆ ಭಾರವಾಗುತ್ತಿತ್ತು ಮತ್ತು ಗಂಟಲಿನಲ್ಲಿ ಮುಳ್ಳುಗಳು ಚುಚ್ಚುತ್ತಿದ್ದವು. ಆದರೆ ನಾನು ದೂರು ನೀಡುವ ಬದಲು ಮೌನವಾಗಿ ದುಪ್ಪಟ್ಟವನ್ನು ತಲೆಯ ಮೇಲೆ ಸರಿಪಡಿಸಿಕೊಂಡು ಕೆಲಸದಲ್ಲಿ ತೊಡಗಿದೆ. ಸಹನಾ, ಏ ಮೂದೇವಿ, ಇನ್ನೂವರೆಗೂ ಪಾತ್ರೆಗಳ ಬುಟ್ಟಿ ಅಲ್ಲಿಯೇ ಬಿದ್ದಿದೆಯಲ್ಲ. ಅತಿಥಿಗಳು ಬರಲು ಕೇವಲ 4 ಗಂಟೆಗಳು ಬಾಕಿ ಇವೆ. ಇನ್ನೂ ನಿನ್ನ ಸೋಮಾರಿತನವೇ ಮುಗಿಯುತ್ತಿಲ್ಲ. ಚಿಕ್ಕಮ್ಮನ ಧ್ವನಿ ನನ್ನ ಕಿವಿಗೆ ಸುತ್ತಿಗೆಯಂತೆ ಬಡಿಯುತ್ತಿತ್ತು. ನಾನು ಅಡುಗೆ ಮನೆಯಲ್ಲಿ ನೆಲದ ಮೇಲೆ ಕುಳಿತು ನಡುಗುತ್ತಿದ್ದೆ. ಜ್ವರದಿಂದ ಬೇಯುತ್ತಿದ್ದ ನನ್ನ ಕೈಗಳ ಮೇಲೆ ತಣ್ಣೀರು ಬಿದ್ದಾಗ ನನಗೆ ನಡುಕ ಉಂಟಾಗುತ್ತಿತ್ತು. ನಾನು ನಿಂತು ಪಾತ್ರೆ ತೊಳೆಯಲು ಪ್ರಾರಂಭಿಸಿದೆ. ಚಿಕ್ಕಮ್ಮ, ಸೋಪು ಮುಗಿದು ಹೋಗಿದೆ, ಇನ್ನೊಂದು ಕೊಡಿ. ನಾನು ಧೈರ್ಯ ಮಾಡಿ ಹೇಳಿದೆ. ಚಿಕ್ಕಮ್ಮ ಅಡುಗೆ ಮನೆಯ ಬಾಗಿಲಿಗೆ ಬಂದರು. ಅವರ ಕೈಯಲ್ಲಿ ಹೊಸ ಪರದೆಗಳಿದ್ದವು. ಅವರು ದ್ವೇಷದಿಂದ ನನ್ನನ್ನು ನೋಡಿದರು. ನೀನು 10 ಜನ ಗಂಡಸರು ತಿನ್ನುವಷ್ಟು ತಿನ್ನುತ್ತೀಯ ಮತ್ತು ವಸ್ತುಗಳನ್ನು ಇದೇ ರೀತಿ ಹಾಳು ಮಾಡುತ್ತೀಯ. ಇನ್ನು ನಿನ್ನೆ ತಾನೇ ನಾನು ಸೋಪಿನ ಬಿಲ್ಲೆ ಕೊಟ್ಟಿದ್ದೆ. ಈಗ ನಾನೇನು ಸೋಪು ಮಾಡಲು ಕುಳಿತುಕೊಳ್ಳಬೇಕಾ? ಈ ಬೂದಿಯಿಂದ ಪಾತ್ರೆಗಳನ್ನು ತೊಳೆ. ಮತ್ತೆ ಹುಷಾರ್, ಇನ್ನು ಮುಂದೆ ನನಗೆ ಧ್ವನಿ ಕೊಟ್ಟರೆ. ನಾನು ಮೌನವಾಗಿ ಬೂದಿಯನ್ನು ತೆಗೆದುಕೊಂಡು ಪಾತ್ರೆಗಳನ್ನು ಉಜ್ಜಲು ತೊಡಗಿದೆ. ಆದರೆ ಹೃದಯದಲ್ಲಿ ಏಳುತ್ತಿದ್ದ ನೋವು ಆ ಶರೀರದ ತೊಂದರೆಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು. ಮಧ್ಯಾಹ್ನದ ವೇಳೆಗೆ ಮನೆಯ ಅಲಂಕಾರ ಪೂರ್ಣಗೊಂಡಿತ್ತು. ಊರ್ವಿ ಪಾರ್ಲರ್ನಿಂದ ತಯಾರಾಗಿ ಬಂದಿದ್ದಳು. ಅವಳು ಸುಂದರ ಗೊಂಬೆಯಂತೆ ಕಾಣುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಒಬ್ಬ ವಧುವಿನ ಆಭರಣವಾಗಿರಬೇಕಾದ ಆ ನಾಚಿಕೆ ಕಾಣಿಸುತ್ತಿರಲಿಲ್ಲ. ಬದಲಿಗೆ ಅಲ್ಲಿ ಅಹಂಕಾರ ಮತ್ತು ಮದ ಕಾಣಿಸುತ್ತಿತ್ತು. ಶ್ರೀಮಂತಿಕೆಯ ನಶೆಯಾಗಿತ್ತು. ಅವಳು ಸೋಫಾದ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದಳು ಮತ್ತು ತನ್ನ ಫ್ರೆಂಡ್ಸನ್ನು ಬೆರಳಿನ ಸನ್ನೆಯಿಂದಲೇ ಕುಣಿಸುತ್ತಿದ್ದಳು. ಯಾರ್, ನನ್ನ ಲೆಹೆಂಗಾ ಸರಿ ಮಾಡು, ಇದರಲ್ಲಿ ನೆರಿಗೆಗಳು ಬೀಳುತ್ತಿವೆ. ಅರೇ, ಯಾರಾದರೂ ಜ್ಯೂಸ್ ಕುಡಿಸಿ, ನನ್ನ ಗಂಟಲು ಒಣಗಿ ಹೋಗಿದೆ. ನಾನು ಅಲ್ಲಿಯ ಹತ್ತಿರದಲ್ಲಿ ಕಾರ್ಪೆಟ್ ಮೇಲೆ ಬ್ರಷ್ ಮಾಡುತ್ತಿದ್ದೆ. ಆಗ ಊರ್ವಿಯ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವಳು ಮುಖ ಸೊಟ್ಟಗೆ ಮಾಡಿಕೊಂಡು ತನ್ನ ಸ್ನೇಹಿತೆಗೆ ಹೇಳಿದಳು, ಇವಳಿಗೆ ಇಲ್ಲಿಂದ ಹೋಗಲು ಹೇಳು. ಇವಳ ಕೊಳಕು ಬಟ್ಟೆಗಳ ಕಾರಣದಿಂದ ನನ್ನ ಫೋಟೋಶೂಟ್ನ ಬ್ಯಾಕ್ಗ್ರೌಂಡ್ ಹಾಳಾಗುತ್ತಿದೆ. ನಾನು ಕಣ್ಣೆತ್ತಿ ನನ್ನ ಕಸಿನನ್ನು ನೋಡಿದೆ. ನಾವಿಬ್ಬರು ಒಂದೇ ತಾತನ ಮೊಮ್ಮಕ್ಕಳು. ಆದರೆ ಇಂದು ಭೂಮಿ ಮತ್ತು ಆಕಾಶದಷ್ಟು ವ್ಯತ್ಯಾಸವಿತ್ತು. ಅವಳು ಸಿಂಹಾಸನದ ಮೇಲೆ ಕುಳಿತಿದ್ದಳು ಮತ್ತು ನಾನು ಅವಳ ಪಾದದ ಧೂಳನ್ನು ಸ್ವಚ್ಛಗೊಳಿಸುತ್ತಿದ್ದೆ. ನಾನು ಮೌನವಾಗಿ ನನ್ನ ಸಾಮಾನುಗಳನ್ನು ಮುಚ್ಚಿಕೊಂಡು ಅಲ್ಲಿಂದ ಸರಿದು ಹೋದೆ. ಸಂಜೆಯಾಗುತ್ತಿದ್ದಂತೆ ವಿಹಾನ್ ಮನೆಯ ಕಾರುಗಳು ಬರಲು ಶುರುವಾಯಿತು. ಎಲ್ಲ ಕಾರುಗಳು ನಮ್ಮ ಮನೆಯ ಹೊರಗೆ ಬಂದು ನಿಲ್ಲಲಾರಂಭಿಸಿದವು. ಅವು ತುಂಬ ದೊಡ್ಡ ದೊಡ್ಡ ಕಾರುಗಳಾಗಿದ್ದವು.
ಅವುಗಳನ್ನು ನೋಡಿ ಗಲ್ಲಿಯವರು ಸಹ ಮನೆಗಳಿಂದ ಹೊರಗೆ ಬಂದರು. ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಓಡುತ್ತಾ ಅವರನ್ನು ಸ್ವಾಗತಿಸಲು ಹೋದರು. ನಾನು ಅಡುಗೆ ಮನೆಯ ಕಿಟಕಿಯಿಂದ ಈ ಎಲ್ಲ ದೃಶ್ಯಗಳನ್ನು ನೋಡುತ್ತಿದ್ದೆ. ಕಾರಿನ ಬಾಗಿಲು ತೆರೆಯಿತು. ವಿಹಾನ್ ಹೊರಗೆ ಬಂದ. ಅವನು ಒಬ್ಬ ತಿಳುವಳಿಕೆಯುಳ್ಳ ಗಂಭೀರ ವ್ಯಕ್ತಿತ್ವದ ಮಾಲೀಕನಾಗಿದ್ದ. ಅವನ ಮುಖದಲ್ಲಿ ಗಾಂಭೀರ್ಯವಿತ್ತು. ಅವನ ಜೊತೆ ಅವನ ತಂದೆ ತಾಯಿ ಇದ್ದರು. ಅವರು ಬಂದಾಗ ಚಿಕ್ಕಮ್ಮ ಅವರನ್ನು ತುಂಬ ಚೆನ್ನಾಗಿ ಸ್ವಾಗತಿಸಿದರು. ಅರೆ ಬನ್ನಿ ಬನ್ನಿ, ನಮ್ಮ ಬಡ ಮನೆಗೆ ನಿಮಗೆ ಸ್ವಾಗತ. ವಿಹಾನ್ ಮಗನೇ, ಏನಪ್ಪ ವಿಷಯ? ನಿನಗೆ ದೃಷ್ಟಿ ತಾಗದಿರಲಿ, ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯಾ. ನಂತರ ಅವರು ಡ್ರಾಯಿಂಗ್ ರೂಮಿಗೆ ಅವರೆಲ್ಲರನ್ನು ಕರೆದುಕೊಂಡು ಹೋದರು. ನನಗೆ ಅತಿಥಿಗಳಿಗೆ ಏನಾದರೂ ಬೇಕಾಗುವವರೆಗೆ ನಾನು ಎದುರಿಗೆ ಬರಬಾರದು ಎನ್ನುವ ಕಟ್ಟಪ್ಪಣೆ ಇತ್ತು. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಅಡುಗೆ ಮನೆಗೆ ಬಂದರು. ಅವರ ಉಸಿರು ಜೋರಾಗಿತ್ತು. ಸಹನಾ, ಬೇಗ ಮಾಡು. ಚಹಾ ತೆಗೆದುಕೊಂಡು ಅತಿಥಿಗಳ ಬಳಿಗೆ ಹೋಗು. ಈ ದುಪ್ಪಟ್ಟವನ್ನು ಸ್ವಲ್ಪ ಸರಿಯಾಗಿ ಹಾಕಿಕೋ. ನಿನ್ನ ಈ ಮೂದೇವಿ ಮುಖವನ್ನು ಅಡಗಿಸಿ ಇಡು. ವಿಹಾನ್ನ ತಾಯಿ ತುಂಬ ನಿಯಮಗಳನ್ನು ಪಾಲಿಸುವ ಮಹಿಳೆ. ಅವರಿಗೆ ಅಶಿಸ್ತು ಇಷ್ಟವಾಗುವುದಿಲ್ಲ. ನಾನು ನಡುಗುವ ಕೈಗಳಿಂದ ಚಹಾದ ಟ್ರಾಲಿಯನ್ನು ಸಿದ್ಧಪಡಿಸಿದೆ. ನನ್ನ ಜ್ವರ ಈಗ ಹೆಚ್ಚಾಗುತ್ತಿತ್ತು. ಕಾಲುಗಳು ನನ್ನ ಹೊರೆಯನ್ನು ಹೊರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಾನು ಗೋಡೆಯ ಆಸರೆ ಪಡೆದು ನನ್ನನ್ನು ನಿಯಂತ್ರಿಸಿಕೊಂಡೆ ಮತ್ತು ಟ್ರಾಲಿಯನ್ನು ತಳ್ಳುತ್ತಾ ಡ್ರಾಯಿಂಗ್ ರೂಮಿನ ಕಡೆಗೆ ಸಾಗಿದೆ. ನಾನು ಕೋಣೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರ ದೃಷ್ಟಿ ನನ್ನ ಮೇಲೆ ಬಿತ್ತು. ಊರ್ವಿ ವಿಹಾನ್ನಿಂದ ಸ್ವಲ್ಪ ದೂರ ಕುಳಿತಿದ್ದಳು. ಸ್ಟೈಲ್ನಲ್ಲಿ ನಕ್ಕು ನಕ್ಕು ಮಾತನಾಡುತ್ತಿದ್ದಳು. ನನ್ನನ್ನು ನೋಡುತ್ತಿದ್ದಂತೆ ಅವಳ ಹಣೆಯ ಮೇಲೆ ಸುಕ್ಕುಗಳು ಮೂಡಿದವು. ನಾನು ತಗ್ಗಿಸಿದ ದೃಷ್ಟಿಯೊಂದಿಗೆ ಟ್ರಾಲಿಯನ್ನು ಅವಳ ಹತ್ತಿರ ತಂದೆ. ವಿಹಾನ್ನ ತಾಯಿ ನನ್ನನ್ನು ಸೂಕ್ಷ್ಮವಾಗಿ ನೋಡಿದರು. ಮಗಳೇ, ನೀನು ಚೆನ್ನಾಗಿದೆಯಾ ತಾನೆ? ನಿನ್ನ ಮುಖ ತುಂಬ ಕೆಂಪಗಾಗಿ ಕಾಣಿಸುತ್ತಿದೆ. ಅವರ ಧ್ವನಿ ಎಷ್ಟು ಮೃದುವಾಗಿತ್ತೆಂದರೆ ನಾನು ಒಂದು ಕ್ಷಣ ಚಕಿತಗೊಂಡೆ. ಈ ಮನೆಯಲ್ಲಿ ನನ್ನೊಂದಿಗೆ ಯಾರೂ ಈ ಧ್ವನಿಯಲ್ಲಿ ಇಂದಿನವರೆಗೂ ಮಾತನಾಡಿರಲಿಲ್ಲ. ನಾನು ಏನಾದರೂ ಮಾತನಾಡುವ ಮುಂಚೆಯೇ ಚಿಕ್ಕಮ್ಮ ತಕ್ಷಣವೇ ಮಾತನಾಡಿದರು. ಅರೆ, ಹಾಗೇನೂ ಇಲ್ಲ ಸಿಸ್ಟರ್, ಇವಳು ನಮ್ಮ ದೂರದ ಸಂಬಂಧಿ. ಪಾಪ ಅನಾಥೆ. ಸ್ವಲ್ಪ ತಲೆಯಲ್ಲಿ ಬುದ್ಧಿ ಕಡಿಮೆ ಇದೆ ಮತ್ತು ಕೆಲಸಗಳಲ್ಲಿ ಕೂಡ ಹೌದು. ಇಡೀ ದಿನ ಬಿಸಿಲಿನಲ್ಲಿ ತಿರುಗುತ್ತಿರುತ್ತಾಳೆ. ಅದಕ್ಕೆ ಅವಳ ಮುಖ ಕೆಂಪಗಾಗಿದೆ. ನೀವು ಇವಳ ಬಗ್ಗೆ ಚಿಂತಿಸಬೇಡಿ. ನಾನು ತುಟಿ ಕಚ್ಚಿಕೊಂಡೆ. ಚಿಕ್ಕಮ್ಮ ನನ್ನನ್ನು ಹುಚ್ಚಿ ಎಂದು ಬಿಟ್ಟಿದ್ದರು. ವಿಹಾನ್ ಕೂಡ ಚಕಿತಗೊಂಡು ಚಿಕ್ಕಮ್ಮನ ಕಡೆಗೆ ನೋಡಿದ. ನಂತರ ನನಗೆ ಅವನ ಆಳವಾದ ಕಪ್ಪು ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಕಾಣಿಸಿತು. ಅದನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಚಹಾದ ಕಪ್ ವಿಹಾನ್ ಕಡೆಗೆ ನೀಡಿದೆ. ನನ್ನ ಕೈಗಳು ಜ್ವರದ ಕಾರಣದಿಂದಾಗಿ ನಡುಗುತ್ತಿದ್ದವು. ಕಪ್ ಪ್ಲೇಟಿಗೆ ತಾಗಿ ಸಣ್ಣದಾಗಿ ಸೌಂಡಾಯಿತು. ಚಹಾದ ಒಂದು ಹನಿ ಚಿಮ್ಮಿ ಪ್ಲೇಟಿನಲ್ಲಿ ಬಿತ್ತು. ಚಿಕ್ಕಮ್ಮ ಈಗಲೇ ನನ್ನನ್ನು ಹಸಿಯಾಗಿ ಅಗಿದು ತಿಂದು ಬಿಡುತ್ತಾರೆ ಎಂಬಂತೆ ದಿಟ್ಟಿಸಿ ನೋಡಿದರು. ನೋಡಿದ್ರಾ ಸಿಸ್ಟರ್, ನಾನು ಹೇಳುತ್ತಿರಲಿಲ್ಲವೇ ಇವಳಿಗೆ ಯಾವುದೇ ಸಭ್ಯತೆ ಇಲ್ಲ ಎಂದು? ಇತ್ತ ಕೊಡು ನನಗೆ. ಚಿಕ್ಕಮ್ಮ ನನ್ನ ಕೈಯಿಂದ ಕಪ್ಪನ್ನು ಕಸಿದುಕೊಂಡರು. ವಿಹಾನ್ ಮೆಲ್ಲನೆ ಕೈ ಎತ್ತಿದ. ಅರೆ, ಪರವಾಗಿಲ್ಲ ಆಂಟಿ, ಬಿಡಿ. ಥ್ಯಾಂಕ್ ಯು. ಅವನು ನನ್ನ ಕೈಯಿಂದ ಕಪ್ ತೆಗೆದುಕೊಂಡು ನನ್ನನ್ನು ನೋಡಿದ. ನೀವು ಕುಳಿತುಕೊಳ್ಳಿ, ನಿಮ್ಮ ಆರೋಗ್ಯ ಸರಿಯಿಲ್ಲವೆಂದು ಕಾಣಿಸುತ್ತಿದೆ. ವಿಹಾನ್ ಈ ಮಾತು ಆ ಕೋಣೆಯಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಭಾರವಾಗಿ ಪರಿಣಮಿಸಿತು. ಊರ್ವಿಯ ಮುಖ ಆ ಅಂತಲೇ ಉಳಿದು ಹೋಯಿತು. ಚಿಕ್ಕಪ್ಪ ವಿಷಯವನ್ನು ನಿಭಾಯಿಸಲು ಬಯಸಿದರು. ಹಾಂ ಮಗನೇ, ನೀನು ಚಹಾ ಕುಡಿ. ಮತ್ತು ಸಹನಾ, ನೀನು ಹೋಗು, ಅಡುಗೆ ಮನೆಯಲ್ಲಿ ಇನ್ನೂ ಕೆಲಸವಿದೆ. ನಂತರ ನಾನು ಅಲ್ಲಿಂದ ಹೊರಟು ಹೋದೆ. ಆದರೆ ನನ್ನ ಹೃದಯ ವಿಚಿತ್ರ ಸ್ಥಿತಿಯಲ್ಲಿತ್ತು. ಈ ಮನೆಯ ಅಳಿಯನಾಗಬೇಕಿದ್ದ ಆ ಮನುಷ್ಯ ನನ್ನನ್ನು ಮನುಷ್ಯಳೆಂದು ಪರಿಗಣಿಸಿದ್ದ. ಊಟದ ಮಧ್ಯೆ ನನ್ನನ್ನು ಮತ್ತೆ ಕರೆಯಲಾಯಿತು. ಈ ಬಾರಿ ನನಗೆ ಅತಿಥಿಗಳಿಗೆ ಕೈ ತೊಳೆಯಲು ನೀರು ಮತ್ತು ಟವೆಲ್ ತೆಗೆದುಕೊಂಡು ಹೋಗಬೇಕಿತ್ತು. ನಾನು ಊರ್ವಿ ಹತ್ತಿರ ತಲುಪಿದಾಗ ಅವಳು ಬೇಕೆಂದೇ ತನ್ನ ಕಾಲನ್ನು ಮುಂದೆ ಮಾಡಿದಳು. ನಾನು ಎಡವಿ ಬೀಳುವ ಹಂತದಿಂದ ಬಚಾವಾದೆ. ನೀರಿನ ಪಾತ್ರೆ ನನ್ನ ಕೈಯಿಂದ ಜಾರಿ ಸ್ವಲ್ಪ ನೀರು ಕಾರ್ಪೆಟ್ ಮೇಲೆ ಬಿತ್ತು. ಊರ್ವಿ ಕಿರುಚಲಾರಂಭಿಸಿದಳು. ನೀನು ಕುರುಡಿಯಾ ಏನು? ನನ್ನ ಇಷ್ಟು ದುಬಾರಿ ಡ್ರೆಸ್ ಹಾಳು ಮಾಡಿಬಿಟ್ಟೆ ನೀನು. ನಿನಗೆ ಯಾವುದೇ ಕೆಲಸ ಸರಿಯಾಗಿ ಮಾಡಲು ಬರುವುದಿಲ್ಲವೇ? ಮಮ್ಮಿ, ಈ ಹುಡುಗಿಯನ್ನು ಇಲ್ಲಿಂದ ಓಡಿಸಿ. ಇವಳು ನನ್ನ ಮೂಡ್ ಹಾಳು ಮಾಡುತ್ತಿದ್ದಾಳೆ. ಅಷ್ಟರಲ್ಲೇ ಚಿಕ್ಕಮ್ಮ ಎದ್ದು ಬಂದರು ಮತ್ತು ನನ್ನ ತೋಳನ್ನು ಜೋರಾಗಿ ಹಿಡಿದು, ಇಲ್ಲಿಂದ ತೊಲಗು, ಇನ್ನು ಮುಂದೆ ಕಣ್ಣಿಗೆ ಕಾಣಿಸಬೇಡ. ನಾನು ನನ್ನ ಕಣ್ಣೀರನ್ನು ತಡೆಯುತ್ತಾ ಪಾತ್ರೆಗಳನ್ನು ಎತ್ತಲಾರಂಭಿಸಿದೆ. ಆಗ ನಾನು ನೋಡಿದೆ, ವಿಹಾನ್ ಊಟ ಬಿಟ್ಟು ಊರ್ವಿಯನ್ನು ನೋಡುತ್ತಿದ್ದಾನೆ. ಅವನ ದೃಷ್ಟಿಯಲ್ಲಿ ಕರುಣೆ ಇತ್ತು. ಏನಾಯಿತು ವಿಹಾನ್, ನೀವು ಯಾಕೆ ಊಟ ಮಾಡುತ್ತಿಲ್ಲ? ಊರ್ವಿ ಮುಗ್ಧತೆಯಿಂದ ಕೇಳಿದಳು. ಆಗ ವಿಹಾನ್ ಟಿಶ್ಯೂಯಿಂದ ಕೈ ಸ್ವಚ್ಛಗೊಳಿಸಿಕೊಂಡು, ಏನೂ ಇಲ್ಲ, ನನಗೆ ಗದ್ದಲ ಇಷ್ಟವಿಲ್ಲ. ಆದರೂ ಮನುಷ್ಯರೆಂದ ಮೇಲೆ ತಪ್ಪು ಆಗುತ್ತದೆ. ಇಷ್ಟೊಂದು ಕೆಟ್ಟದಾಗಿ ವರ್ತಿಸುವ ಅವಶ್ಯಕತೆ ಏನಿದೆ? ಆ ಕ್ಷಣ ಕೋಣೆಯಲ್ಲಿ ಮೌನ ಆವರಿಸಿತು. ಊರ್ವಿಯ ಮುಖ ಬಿಳಿಚಿಕೊಂಡಿತು. ಚಿಕ್ಕಮ್ಮ ತಕ್ಷಣ ವಿಷಯ ನಿಭಾಯಿಸಿದರು. ಹಾಂ ಮಗನೇ, ಅವಳು ಎಲ್ಲಿ ಬಟ್ಟೆ ಹಾಳಾಗುತ್ತದೋ ಅಂತ ಹೆದರಿಕೊಂಡಿದ್ದಳು. ನೀವು ಊಟ ಮಾಡಿ. ಅತಿಥಿಗಳು ಹೋದ ನಂತರ ಚಿಕ್ಕಮ್ಮ ನನಗೆ ಮಾಡಿದ ಸ್ಥಿತಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರು ನನ್ನ ಕೂದಲನ್ನು ಹಿಡಿದು ಗೋಡೆಗೆ ಅಪ್ಪಳಿಸಿದರು. ನೀನು ಇದಕ್ಕೆ ತಾನೇ ಅಲ್ಲಿಗೆ ಬಂದಿದ್ದು?
ಬೇಕೆಂದೇ ನಿನ್ನ ಮೂದೇವಿ ಮುಖವನ್ನು ತೋರಿಸಲು ಆ ಹುಡುಗ ನಿನ್ನ ಮೇಲೆ ಕರುಣೆ ತೋರಿಸಲಿ ಎಂದು ಕಿವಿ ತೆರೆದು ಕೇಳಿಸಿಕೊ. ಒಂದು ವೇಳೆ ನಾಳೆ ಮದುವೆಯ ಸಮಯದಲ್ಲಿ ನೀನೇನಾದರೂ ಡ್ರಾಮಾ ಮಾಡಿದರೆ ನಿನ್ನನ್ನು ಜೀವಂತವಾಗಿ ಕೊಂದು ಬಿಡುತ್ತೇನೆ. ನನಗೆ ರಾತ್ರಿಯ ಉಳಿದ ಊಟವನ್ನು ನೀಡಲಿಲ್ಲ. ನನ್ನ ಜ್ವರ ಈಗ ತುಂಬ ಹೆಚ್ಚಾಗಿತ್ತು. ಶರೀರ ಬೆಂಕಿಯಂತೆ ಬೇಯುತ್ತಿತ್ತು. ನಾನು ನನ್ನ ಸಣ್ಣ ತಣ್ಣನೆಯ ಕೋಣೆಯಲ್ಲಿ ಹಾಸಿಗೆಯೂ ಇಲ್ಲದೆ ಮಲಗಿದ್ದೆ. ಹೊರಗೆ ಲಿವಿಂಗ್ ರೂಮಿನಲ್ಲಿ ನಾಳೆಯ ಮದುವೆಗಾಗಿ ತಯಾರಿಗಳು ನಡೆಯುತ್ತಿದ್ದವು. ಲೈಟ್ಗಳನ್ನು ಹಾಕಲಾಗುತ್ತಿತ್ತು. ಹೂವುಗಳ ಅಲಂಕಾರ ನಡೆಯುತ್ತಿತ್ತು. ನನಗೆ ಕೆಲಸದವಳ ಧ್ವನಿ ಕೇಳಿಸಿತು. ಅಮ್ಮವ್ರೆ, ಸಹನಾ ಆರೋಗ್ಯ ತುಂಬ ಕೆಟ್ಟದಾಗಿದೆ ಅನಿಸುತ್ತಿದೆ. ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ಚಿಕ್ಕಮ್ಮನ ಕ್ರೂರ ಧ್ವನಿ ಬಂತು. ಅರೆ, ಕೊಳೆಯಲಿ ಬಿಡು ಇವಳು. ಈಗ ನನ್ನ ಬಳಿ ಅಷ್ಟೊಂದು ಟೈಮ್ ಇಲ್ಲ. ನಾಳೆ ನನ್ನ ಮಗಳ ಮದುವೆ ಇದೆ. ಒಂದು ವೇಳೆ ಇವಳು ಸತ್ತರೂ ಇವಳ ಅಂತ್ಯ ಸಂಸ್ಕಾರ ಮದುವೆಯ ನಂತರವೇ ಆಗುತ್ತದೆ. ಇವಳಿಗೆ ಸುಮ್ಮನೆ ಬಿದ್ದಿರಲು ಹೇಳು ಮತ್ತು ಬೆಳಿಗ್ಗೆ ಬೇಗ ಎದ್ದು ಲಿವಿಂಗ್ ರೂಮ್ ಕ್ಲೀನ್ ಮಾಡಲು ಹೇಳು. ಇದನ್ನು ಕೇಳಿ ನನ್ನ ಹೃದಯ ರಕ್ತದ ಕಣ್ಣೀರಿಟ್ಟಿತ್ತು. ನಾನು ಆಕಾಶದ ಕಡೆಗೆ ನೋಡಿದೆ. ಹೇ ಭಗವಂತ, ನನ್ನ ಪರೀಕ್ಷೆ ಎಂದಿಗೂ ಮುಗಿಯುವುದಿಲ್ಲವೇ? ನೀವು ನನ್ನ ತಂದೆಯನ್ನು ಯಾಕೆ ಕರೆಸಿಕೊಂಡ್ರಿ ಮತ್ತು ನನ್ನನ್ನು ಈ ಕ್ರೂರಿಗಳ ಜೊತೆ ಯಾಕೆ ಬಿಟ್ರಿ? ರಾತ್ರಿ ಆಳವಾಗುತ್ತಾ ಹೋಯಿತು ಮತ್ತು ತಲೆಯಲ್ಲಿ ವಿಚಿತ್ರ ಆಲೋಚನೆಗಳು ಬರುತ್ತಿದ್ದವು. ಕೆಲವೊಮ್ಮೆ ನನಗೆ ತಂದೆ ನನ್ನ ತಲೆಯ ಬಳಿ ಕುಳಿತಿದ್ದಾರೆ ಎಂದು, ಕೆಲವೊಮ್ಮೆ ಚಿಕ್ಕಮ್ಮ ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ ಎಂದು ಅನಿಸುತ್ತಿತ್ತು. ಮುಂದಿನ ಬೆಳಿಗ್ಗೆ ನನ್ನ ಜೀವನದ ತೀರ್ಪು ಆಗಬೇಕಿತ್ತು. ಆದರೆ ಈ ತೀರ್ಪು ಭೂಮಿಯ ಮೇಲಲ್ಲ, ಬದಲಿಗೆ ಆಕಾಶದಲ್ಲಿ ಬರೆಯಲಾಗಿದೆ ಎಂಬ ಮಾಹಿತಿ ನನಗಿರಲಿಲ್ಲ. ಆ ರಾತ್ರಿ ನನ್ನ ಜೀವನದ ಅತ್ಯಂತ ಸುದೀರ್ಘ ಮತ್ತು ನೋವಿನ ರಾತ್ರಿಯಾಗಿತ್ತು. ನಾನು ಹೊರಳಾಡುತ್ತಿದ್ದೆ, ನೀರಿಗಾಗಿ ತಹತಹಿಸುತ್ತಿದ್ದೆ. ಆದರೆ ನನಗೆ ಒಂದು ಹನಿ ನೀರು ಕೊಡುವವರು ಯಾರೂ ಇರಲಿಲ್ಲ. ನಾಳೆಯ ಸೂರ್ಯ ಮೂಡಬೇಕಿತ್ತು. ಆ ಸೂರ್ಯ ಚಿಕ್ಕಮ್ಮನ ಮನೆಗೆ ಸಂತೋಷವನ್ನು ತರಬೇಕಿತ್ತು ಮತ್ತು ನನಗಾಗಿ ಇನ್ನೂ ಹೆಚ್ಚಿನ ಅಪಮಾನ ಮತ್ತು ತೊಂದರೆಯನ್ನು ತರಬೇಕಿತ್ತು. ಆದರೆ ಪ್ರಕೃತಿ ಮೌನವಾಗಿ ತನ್ನ ಆಟವನ್ನು ಆಡುತ್ತಿತ್ತು. ಎಂತಹ ಒಂದು ಆಟ ಎಂದರೆ ಅದರ ದಾಳಗಳು ತಮ್ಮ ತಮ್ಮ ಜಾಗಕ್ಕೆ ಬಂದಿದ್ದವು. ಇನ್ನು ತೀರ್ಪು ಆಗುವುದಷ್ಟೇ ಬಾಕಿ ಇತ್ತು. ಇನ್ನೊಂದೆಡೆ ಆ ಭವ್ಯ ಬಂಗಲೆಯ ದೊಡ್ಡ ಲಾನ್ನಲ್ಲಿ ವಿಹಾನ್ ಇನ್ನೂವರೆಗೂ ಎಚ್ಚರವಾಗಿದ್ದ. ಸೋಫಾದ ಮೇಲೆ ಕುಳಿತು ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದ. ಆಗ ಅವನ ತಾಯಿ ಆರಾಧನಾ ಅಲ್ಲಿಗೆ ಬಂದರು. ವಿಹಾನ್, ಮಗನೇ, ನೀನು ಇನ್ನೂವರೆಗೂ ಎಚ್ಚರವಾಗಿದೆಯಾ? ನಾಳೆ ನಿನ್ನ ಮದುವೆ ಇದೆ. ನೀನು ಈಗಲೇ ಮಲಗಬೇಕಿತ್ತು. ಆರಾಧನಾ ಮಗನ ಹೆಗಲ ಮೇಲೆ ಕೈಯಿಟ್ಟು ಮೃದುವಾಗಿ ಹೇಳಿದರು. ಆಗ ವಿಹಾನ್ ತನ್ನ ತಾಯಿಯ ಕಡೆಗೆ ನೋಡಿದ. ನಂತರ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದ, ನಿದ್ದೆ ಬರುತ್ತಿಲ್ಲ ಮಮ್ಮಿ. ತಲೆಯಲ್ಲಿ ಕೆಲವು ವಿಚಿತ್ರ ಪ್ರಶ್ನೆಗಳು ಸುತ್ತುತ್ತಿವೆ. ವಿಹಾನ್ನ ಧ್ವನಿಯಲ್ಲಿ ಅಂತಹ ಒಂದು ಗಾಂಭೀರ್ಯವಿತ್ತು. ಅದು ಅವನ ತಾಯಿಯನ್ನು ಚಿಂತೆಗೀಡು ಮಾಡಿತು. ಅವರು ಅವನ ಪಕ್ಕದಲ್ಲಿ ಕುಳಿತುಕೊಂಡರು. ಎಂತಹ ಪ್ರಶ್ನೆಗಳು ಮಗನೇ? ನೀನು ಊರ್ವಿ ಜೊತೆ ಮದುವೆಯಾಗುವ ನಿರ್ಧಾರದಿಂದ ಸಂತೋಷವಾಗಿಲ್ಲವೇ? ವಿಹಾನ್ ತಲೆ ತಗ್ಗಿಸಿ ಸ್ವಲ್ಪ ಸಮಯ ಕಾರ್ಪೆಟ್ನ ಗುರುತುಗಳು ಮತ್ತು ಬಣ್ಣಗಳನ್ನು ದಿಟ್ಟಿಸುತ್ತಿದ್ದ. ನಂತರ ಅವನು ಕಣ್ಣೆತ್ತಿ ತಾಯಿಯ ಕಡೆಗೆ ನೋಡಿದ. ಮಮ್ಮಿ, ನೀವು ಇಂದು ಇಲ್ಲಿ ಏನನ್ನಾದರೂ ಗಮನಿಸಿದ್ರಾ? ಊರ್ವಿ ಮನೆಯ ವಾತಾವರಣ ಅಲ್ಲಿ ಏನೋ ಒಂದು ಥರ ವಿಚಿತ್ರವಾಗಿತ್ತು. ಆಗ ಆರಾಧನಾ ಅವರು ಹೌದು ಎನ್ನುವಂತೆ ತಲೆಯಾಡಿಸಿ, ಹೌದು ಮಗನೇ, ನೋಡಿದ್ದೆ. ಅವರಲ್ಲಿ ತುಂಬ ಪ್ರದರ್ಶನವಿತ್ತು. ಊರ್ವಿಯ ಅಮ್ಮನ ಮಾತುಗಳು ಮಿತಿಮೀರಿದ ಪ್ರದರ್ಶನದಿಂದ ತುಂಬಿದ್ದವು. ಆಗ ನನಗೂ ಏನೋ ವಿಚಿತ್ರ ಎನಿಸಿತು. ಆದರೆ ಮಗನೇ, ನಮಗೆ ಹುಡುಗಿಯೇ ಮುಖ್ಯ ಅಲ್ವಾ? ಊರ್ವಿ ಓದಿದವಳು, ಮಾಡರ್ನ್ ಹುಡುಗಿ. ಬಹುಶಃ ಅವಳು ಅಡ್ಜಸ್ಟ್ ಆಗಬಹುದು. ಅಷ್ಟರಲ್ಲೇ ಅವನು ಚಡಪಡಿಕೆಯಿಂದ ಎದ್ದು ನಿಂತು ಲಾನ್ನಲ್ಲಿ ಅತ್ತಿತ್ತ ಅಡ್ಡಾಡಲಾರಂಭಿಸಿದ. ತೊಂದರೆ ಕೇವಲ ಪ್ರದರ್ಶನದಲ್ಲ ಮಮ್ಮಿ. ತೊಂದರೆ ಇರುವುದು ಅವರ ನಡವಳಿಕೆಯಲ್ಲಿ. ಚಹಾ ತಂದಿದ್ದಳಲ್ಲ, ನೀವು ಆ ಹುಡುಗಿಯನ್ನು ನೋಡಿದ್ರಾ? ಬಹುಶಃ ಅವಳ ಹೆಸರು ಸಹನಾ ಎಂದು ಇರಬಹುದು. ವಿಹಾನ್ನ ತಲೆಯಲ್ಲಿ ನನ್ನ ಆ ಹೆದರಿದ ಮುಖ ಮತ್ತು ಕೆಂಪಗಾದ ಮುಖ ಸುತ್ತುತ್ತಿತ್ತು. ಆರಾಧನಾ ಅವರು ನೆನಪಿಸಿಕೊಳ್ಳುತ್ತಾ ಹೇಳಿದರು, ಹೌದು, ಪಾಪ ಅವಳು ತುಂಬ ಅನಾರೋಗ್ಯದಿಂದ ಇದ್ದಂತೆ ಕಾಣಿಸುತ್ತಿದ್ದಳು. ಅವಳ ಚಿಕ್ಕಮ್ಮ ಹೇಳುತ್ತಿದ್ದರು, ಅವಳಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅಂತ. ಇಲ್ಲ ಮಮ್ಮಿ, ಅವಳು ನನಗೇನು ಬುದ್ಧಿಹೀನಳಂತೆ ಕಾಣಿಸಲಿಲ್ಲ. ಅವಳ ಕಣ್ಣುಗಳಲ್ಲಿ ದುಃಖ ಮಾತ್ರವಲ್ಲ, ಬದಲಿಗೆ ಹಲವು ವರ್ಷಗಳ ಕ್ರೂರತೆಯಿಂದ ಹುಟ್ಟಿದ ಒಂದು ಭಯವಿತ್ತು. ಅವಳ ಕೈಯಿಂದ ಚಹಾದ ಕಪ್ ಜಾರಿದಾಗ ಅವಳ ಮುಖದಲ್ಲಿ ಮೂಡಿದ ಬಣ್ಣಗಳು ನಾಚಿಕೆಯದಲ್ಲ, ಅವು ಭಯದಾಗಿದ್ದವು. ಇನ್ನು ತನ್ನ ಮೇಲೆ ಯಾವುದೋ ಬಿರುಗಾಳಿ ಬರಲಿದೆ ಎಂಬುದು ಅವಳಿಗೆ ಖಾತ್ರಿಯಾದಂತಿತ್ತು. ಮತ್ತು ಊರ್ವಿಯ ನಡವಳಿಕೆ, ಅವಳು ಹೇಗೆ ಅವಳನ್ನು ಹೀಯಾಳಿಸಿದಳು, ಅದು ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ವಿಹಾನ್ ಮಾತು ಕೇಳಿ ಅವನ ತಾಯಿ ಮೌನವಾಗಿ ಸ್ವಲ್ಪ ಚಿಂತೆಗೀಡಾದರು. ಮಗನೇ, ಪ್ರತಿ ಮನೆಯಲ್ಲೂ ತಮ್ಮದೇ ಆದ ಸಮಸ್ಯೆಗಳಿರುತ್ತವೆ. ಆ ಹುಡುಗಿ ಅವಳ ಚಿಕ್ಕಮ್ಮ ಹೇಳಿದ ಹಾಗೆ ನಿಜವಾಗಿಯೂ ಕೆಲಸಗಳ್ಳಿಯಾಗಿರಬಹುದು. ನೀನು ತುಂಬ ಯೋಚಿಸಬೇಡ. ಈಗಂತೂ ಸಂಬಂಧ ನಿಶ್ಚಯವಾಗಿದೆ. ನಾಳೆ ನಿನ್ನ ಮದುವೆ ಇದೆ. ಈ ಮಾತುಗಳನ್ನು ನಿನ್ನ ತಲೆಯಿಂದ ತೆಗೆದುಹಾಕು. ವಿಹಾನ್ ಮೌನವಾಗಿ ತಲೆ ಆಡಿಸಿದ. ಆದರೆ ಅವನ ಹೃದಯಕ್ಕೆ ಸಮಾಧಾನವಿರಲಿಲ್ಲ.
ರಾತ್ರಿಯ 2 ಗಂಟೆಯಾಗುತ್ತಿತ್ತು. ಆಗ ನನ್ನ ಕೋಣೆಯ ಬಾಗಿಲು ಜೋರಾಗಿ ತೆರೆಯಿತು. ಬೆಳಕಿನ ಒಂದು ತೀಕ್ಷ್ಣವಾದ ಗೆರೆ ನನ್ನ ಕಣ್ಣುಗಳ ಮೇಲೆ ಬಿತ್ತು. ನಾನು ತಡಬಡಾಯಿಸುತ್ತಾ ಏಳಲು ಪ್ರಯತ್ನಿಸತೊಡಗಿದೆ. ಆದರೆ ಶರೀರ ಸಹಕರಿಸಲು ನಿರಾಕರಿಸಿತು. ಚಿಕ್ಕಮ್ಮ ಬಾಗಿಲಿನಲ್ಲಿ ನಿಂತಿದ್ದರು. ಅವರ ಕೈಯಲ್ಲಿ ಭಾರವಾದ ಮದುವೆಯ ಬಟ್ಟೆ ಇತ್ತು. "ಏಳು ಮಹಾರಾಣಿ, ನೀನೇನು ತಿಳಿದಿದ್ಯಾ? ಅನಾರೋಗ್ಯದ ನೆಪ ಹೂಡಿ ನೀನು ಕೆಲಸದಿಂದ ಬಚಾವಾಗಬಹುದು ಅಂತಲಾ?" ಚಿಕ್ಕಮ್ಮ ಆ ಭಾರವಾದ ಲೆಹಂಗಾವನ್ನು ಮಂಚದ ಮೇಲೆ ಎಸೆದರು. ಅದರ ಮೇಲೆ ಹಚ್ಚಿದ್ದ ನಕ್ಷತ್ರಗಳು ಮತ್ತು ಮುತ್ತುಗಳು ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಆದರೆ ನನಗೆ ಅದು ಯಾವುದೇ ಹಾವಿನ ಚರ್ಮಕ್ಕಿಂತ ಕಡಿಮೆ ಎನಿಸಲಿಲ್ಲ. "ಚಿಕ್ಕಮ್ಮ, ನೀರು." ನನ್ನ ಗಂಟಲು ಒಣಗಿ ಹೋಗಿದೆ, ಕಷ್ಟಪಟ್ಟು ನಾನು ಹೇಳಿದೆ. ಆಗ ಚಿಕ್ಕಮ್ಮ ದ್ವೇಷದಿಂದ ನನ್ನನ್ನು ನೋಡಿದರು. "ನೀರು ಸಿಗುತ್ತದೆ, ಆದರೆ ಮೊದಲು ಈ ಕೆಲಸ ಮಾಡು. ಊರ್ವಿಯ ಮದುವೆಯ ಡ್ರೆಸ್ ಇದು. ಟೈಲರ್ ಈಗಷ್ಟೇ ಕೊಟ್ಟು ಹೋಗಿದ್ದಾನೆ. ಆದರೆ ಇದರ ಐರನ್ ಸರಿಯಾಗಿಲ್ಲ. ಇದನ್ನು ಈಗಲೇ ಮತ್ತು ಇದೇ ಕ್ಷಣದಲ್ಲಿ ಐರನ್ ಮಾಡು. ಹುಷಾರ್, ಎಲ್ಲಾದರೂ ಒಂದು ನೆರಿಗೆ ಉಳಿದರೆ, ಈ ಬಟ್ಟೆ ಎಲ್ಲಾದರೂ ಸ್ವಲ್ಪ ಸುಟ್ಟರೆ, ಒಂದು ವೇಳೆ ಈ ಬಟ್ಟೆಗೆ ಏನಾದರೂ ಆದರೆ ನಾನು ನಿನ್ನ ಚರ್ಮ ಸುಲಿದು ಬಿಡುತ್ತೇನೆ." ಆದರೆ ಚಿಕ್ಕಮ್ಮ, ನನಗೆ ತಲೆ ಸುತ್ತು ಬರುತ್ತಿದೆ. ನಾನು ಹೇಗೆ ನಿಲ್ಲಲಿ? ನಾನು ಅಳುತ್ತಾ ಬೇಡಿಕೊಂಡೆ, "ಇದು ನಿನ್ನ ತೊಂದರೆ. ನನಗೆ ಬೆಳಗ್ಗಿನ ವೇಳೆಗೆ ಈ ಡ್ರೆಸ್ ಹ್ಯಾಂಗರ್ನಲ್ಲಿ ನೇತು ಹಾಕಿರಬೇಕು. ಇಲ್ಲದಿದ್ದರೆ ಅದರ ಪರಿಣಾಮಕ್ಕೆ ನೀನೇ ಜವಾಬ್ದಾರಿ." ಚಿಕ್ಕಮ್ಮ ಹೀಗೆ ಹೇಳಿ ಕೋಣೆಯಿಂದ ಹೊರಟು ಹೋಗಿ ಬಾಗಿಲು ಮುಚ್ಚಿದರು. ನಾನು ನಡುಗುವ ಕೈಗಳಿಂದ ಆ ಭಾರವಾದ ಬಟ್ಟೆಯನ್ನು ಎತ್ತಿಕೊಂಡೆ. ಅದರ ತೂಕ ನನ್ನ ದುರ್ಬಲ ಕೈಗಳಿಗೆ ತುಂಬ ಭಾರವಾಗಿ ಅನಿಸುತ್ತಿತ್ತು. ನಾನು ಗೋಡೆಯ ಆಸರೆ ಪಡೆದು ಐರನ್ ಮಾಡುವ ಟೇಬಲ್ ಹತ್ತಿರ ತಲುಪಿದೆ. ನಾನು ಐರನ್ ಬಾಕ್ಸ್ ಪ್ಲಗ್ ಹಾಕುತ್ತಿದ್ದಂತೆ ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸತೊಡಗಿತು. ನನಗೆ ನಾನು ಬಿದ್ದು ಬಿಡುತ್ತೇನೆ ಅನಿಸಿತು. ಮತ್ತು ಈ ಬಿಸಿ ಐರನ್ ಬಾಕ್ಸ್ ನನ್ನ ಮೇಲೆ ಬಿದ್ದು ಬಿಡುತ್ತದೆ ಎಂದು ನಾನು ನನ್ನ ಕಣ್ಣುಗಳನ್ನು ಜೋರಾಗಿ ಮುಚ್ಚಿಕೊಂಡು ನನ್ನ ತಂದೆಯನ್ನು ನೆನಪಿಸಿಕೊಂಡೆ. "ನೋಡಿ ಅಪ್ಪಾಜಿ, ನಿಮ್ಮ ಗೊಂಬೆಯ ಜೊತೆ ಏನಾಗುತ್ತಿದೆ ಎಂದು. ನೀವಂತೂ ಹೇಳುತ್ತಿದ್ರಿ ನಾನು ರಾಜಕುಮಾರಿ ಎಂದು. ರಾಜಕುಮಾರಿಯರು ಹೀಗಿರುವುದಿಲ್ಲ ತಾನೇ ಅಪ್ಪ? ರಾಜಕುಮಾರಿಯರು ಊರ್ವಿಯಂತೆ ಇರುತ್ತಾರೆ." ನನ್ನ ಕಣ್ಣೀರು ಐರನ್ ಬಾಕ್ಸ್ನ ಬಿಸಿ ತಳದ ಮೇಲೆ ಬಿದ್ದು ಶರ್ರ್ ಎಂದು ಹಬೆಯಾಗಿ ಹಾರಿಹೋಯಿತು. ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ಒಂದು ವೇಳೆ ಈ ಡ್ರೆಸ್ ಸುಟ್ಟರೆ ಚಿಕ್ಕಮ್ಮ ನಿಜವಾಗಿಯೂ ನನ್ನನ್ನು ಜೀವಂತವಾಗಿ ಕೊಂದು ಹಾಕುತ್ತಾರೆ. ನಾನು ಒಂದೊಂದು ನೆರಿಗೆಯನ್ನು ಗಮನವಿಟ್ಟು ಐರನ್ ಮಾಡಲು ಪ್ರಾರಂಭಿಸಿದೆ. ಜ್ವರದ ಕಾರಣದಿಂದಾಗಿ ನನ್ನ ಶರೀರ ಬೇಯುತ್ತಿತ್ತು. ಕೆಲವೊಮ್ಮೆ ನನಗೆ ಈ ಕೋಣೆಯಲ್ಲಿ ನನ್ನ ತಂದೆ ನಿಂತು ನನ್ನನ್ನು ಕರೆಯುತ್ತಿದ್ದಾರೆಂದು ಅನಿಸುತ್ತಿತ್ತು. "ಮಗಳೇ ಸಹನಾ, ಸಾಕು ಮಾಡು, ಬಂದು ಬಿಡು ನನ್ನ ಬಳಿ." ನಾನು ಚಕಿತಗೊಂಡು ಹಿಂದೆ ನೋಡಿದರೆ ಅಲ್ಲಿ ಕೇವಲ ಶೂನ್ಯತೆ ಇರುತ್ತಿತ್ತು. ರಾತ್ರಿ 3 ಗಂಟೆಯಾಯಿತು. ನಂತರ 4 ಮತ್ತು ಯಾವಾಗ ಸೂರ್ಯ ಮೂಡಲಾರಂಭಿಸಿದನೋ ಆಗ ನಾನು ಬಟ್ಟೆಯನ್ನು ಹ್ಯಾಂಗರ್ನಲ್ಲಿ ನೇತು ಹಾಕಿದೆ. ನನ್ನ ಕೆಲಸ ಮುಗಿದಿತ್ತು. ಆದರೆ ನನ್ನ ಧೈರ್ಯವು ಮುಗಿಯುತ್ತಿತ್ತು. ನಾನು ಅಲ್ಲಿಯೇ ಕಾರ್ಪೆಟ್ ಮೇಲೆ ಕುಳಿತುಕೊಂಡೆ. ಇದು ನಾನು ಮೇಲಿರುವವನ ಎದುರು ಬಿಕ್ಕಿ ಬಿಕ್ಕಿ ಅಳುತ್ತಾ ಪ್ರಾರ್ಥನೆ ಮಾಡಿದ ಸಮಯವಾಗಿತ್ತು. "ದೇವರೇ, ನಾನು ದಣಿದು ಹೋಗಿದ್ದೇನೆ. ನನಗೆ ಒಂದು ತಾಳ್ಮೆ ಕೊಡು. ಇಲ್ಲದಿದ್ದರೆ ನನ್ನನ್ನು ಕೂಡ ನನ್ನ ತಂದೆಯ ಬಳಿಗೆ ಕರೆಸಿಕೊ. ನಾನು ಅನಾಥೆ. ಇಲ್ಲಿ ನನಗೆ ಯಾರೂ ಆಸರೆ ಇಲ್ಲ. ನನಗಾಗಿ ಯಾರಾದರೂ ದೇವದೂತನನ್ನು ಕಳುಹಿಸು ಮತ್ತು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು." ನನ್ನ ಬಿಕ್ಕಳಿಕೆ ಹೆಚ್ಚಾಯಿತು. ನೆಲದ ತಂಪು ನನ್ನ ಪಾದಗಳನ್ನು ಸ್ಪರ್ಶಿಸುತ್ತಿತ್ತು ಮತ್ತು ಹೃದಯಕ್ಕೆ ನೆಮ್ಮದಿ ನೀಡುತ್ತಿತ್ತು. ನನಗೆ ನಾನು ಎಷ್ಟು ಘೋರವಾಗಿ ಅಳುತ್ತಿದ್ದೆ ಮತ್ತು ಅಳುತ್ತಾ ಅಳುತ್ತಾ ನನಗೆ ಯಾವಾಗ ನಿದ್ದೆ ಹತ್ತಿತ್ತು ಎಂದು ಗೊತ್ತಾಗಲಿಲ್ಲ. ನಾನು ತಲೆ ಎತ್ತಿದಾಗ ಕಿಟಕಿಯಿಂದ ಮೆಲ್ಲ ಮೆಲ್ಲನೆ ತೀಕ್ಷ್ಣವಾದ ಬೆಳಕು ಬರಲು ಪ್ರಾರಂಭವಾಗಿತ್ತು. ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ಮೆಲ್ಲನೆ ತೆರೆಯಿತು. ಕೆಲಸದವಳು ಹೆದರುತ್ತಾ ಒಳಗೆ ಪ್ರವೇಶಿಸಿದಳು. ಅವಳ ಕೈಯಲ್ಲಿ ಒಂದು ಕಪ್ನಲ್ಲಿ ಬಿಸಿ ಹಾಲು ಮತ್ತು ಒಂದು ರೊಟ್ಟಿ ಇತ್ತು. "ಸಹನಾ ಮಗಳೇ," ಅವಳು ಮೆಲ್ಲನೆಯ ಧ್ವನಿಯಲ್ಲಿ ಕರೆದಳು. ನಾನು ತಿರುಗಿ ನೋಡಿದಾಗ ಅವಳು ವೇಗವಾಗಿ ನನ್ನ ಬಳಿಗೆ ಬಂದು ನನ್ನ ಹಣೆಯ ಮೇಲೆ ಕೈಯಿಟ್ಟಳು. ಅವಳ ಮುಖ ಭಯದಿಂದ ಬಿಳಿಯಾಗಿತ್ತು. "ಅರೆ, ನೀನು ಕೆಂಡದಂತೆ ಸುಡುತ್ತಿದ್ದೀಯಾ? ಈ ಕೆಟ್ಟ ಮಹಿಳೆ ನಿನ್ನನ್ನು ಇಡೀ ರಾತ್ರಿ ಎಚ್ಚರವಾಗಿರಿಸಿದ್ದಾಳಾ?" ಅವಳು ಬಲವಂತವಾಗಿ ನನಗೆ ಹಾಲಿನ ಗ್ಲಾಸ್ ಹಿಡಿಸಿ, "ಇಗೋ, ಇದನ್ನು ಬೇಗನೆ ಕುಡಿದು ಬಿಡು. ಒಂದು ವೇಳೆ ಆ ರಾಕ್ಷಸಿ ಬಂದರೆ ನಿನಗೆ ಏನನ್ನೂ ತಿನ್ನಲು ಬಿಡುವುದಿಲ್ಲ. ನಾನು ಕಷ್ಟಪಟ್ಟು ಈ ಹಾಲನ್ನು ಅಡಗಿಸಿ ತಂದಿದ್ದೇನೆ." ಇಲ್ಲ, ನಾನು ಕುಡಿಯುವುದಿಲ್ಲ ಎಂದು ನಿರಾಕರಿಸಿದೆ. ಏಕೆಂದರೆ ಗಂಟಲಿನಿಂದ ಏನೂ ಕೆಳಗೆ ಇಳಿಯುತ್ತಿರಲಿಲ್ಲ. ಆದರೆ ಅವಳ ಮಮತೆ ತುಂಬಿದ ಕಣ್ಣುಗಳು ನನ್ನನ್ನು ಬಲವಂತಪಡಿಸಿದವು. ನಾನು ಕಷ್ಟಪಟ್ಟು 2 ಗುಟುಕು ಹಾಲು ಕುಡಿದಿದ್ದೆ ಅಷ್ಟೇ. ಹೊರಗಿನಿಂದ ಚಿಕ್ಕಮ್ಮನ ಗರ್ಜಿಸುವ ಧ್ವನಿ ಕೇಳಿಸಿತು. ಅವಳು ಕೆಲಸದವಳನ್ನು ಕರೆಯುತ್ತಿದ್ದಳು. ತಕ್ಷಣವೇ ಅವಳು ಗಾಬರಿಯಾಗಿ ಅಲ್ಲಿಂದ ಹೋಗತೊಡಗಿದಳು. "ಮಗಳೇ, ನೀನು ಸ್ವಲ್ಪ ಸಮಯ ಮಲಗಿಕೋ. ನಾನು ಹೊರಗೆ ನಿಭಾಯಿಸುತ್ತೇನೆ. ಒಂದು ವೇಳೆ ಅಮ್ಮಾವರು ನಿನ್ನನ್ನು ನೋಡಿಬಿಟ್ಟರೆ ಕೆಲಸ ಕೆಡುತ್ತದೆ." ಅವಳು ಪಾತ್ರೆಯನ್ನು ಅಡಗಿಸಿ ಹೊರಗೆ ಓಡಿದಳು. ನಾನು ಕಷ್ಟಪಟ್ಟು ನನ್ನನ್ನು ಎಳೆದುಕೊಂಡು ಮಂಚದ ಮೇಲೆ ಬಿದ್ದೆ. ನನ್ನ ಶರೀರ ಆ ಸಮಯದಲ್ಲಿ ಕಟ್ಟಿಗೆಯಂತೆ ಬಿಗಿದುಕೊಂಡಿತ್ತು. ಕೀಲುಗಳಲ್ಲಿ ಎಷ್ಟು ನೋವಿತ್ತೆಂದರೆ ಕದಲುವುದು ಕೂಡ ಕಷ್ಟವಾಗಿತ್ತು.
ಬಹುಶಃ ಈಗ ಸ್ವಲ್ಪ ಸಮಯ ನೆಮ್ಮದಿ ಸಿಗಬಹುದು ಎಂದು ಯೋಚಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡೆ. ನಿದ್ದೆ ನನ್ನನ್ನು ತನ್ನ ಲೋಕಕ್ಕೆ ಕರೆದೊಯ್ಯಿತು. ಆದರೆ ಈ ನೆಮ್ಮದಿ ಕೇವಲ ಕೆಲವು ಕ್ಷಣಗಳಿಗಷ್ಟೇ ಇತ್ತು. ನನಗೆ ನಿದ್ದೆ ಹತ್ತಿ ಇನ್ನು ಕೇವಲ 15 ನಿಮಿಷಗಳಾಗಿರಬಹುದು ಅಷ್ಟೇ. ಮತ್ತೊಮ್ಮೆ ಬಿರುಗಾಳಿ ನನ್ನ ರೂಮಿಗೆ ಬಂದು ನಿಂತಿತು. ಬಾಗಿಲು ಒಂದೇ ಸಮನೆ ತೆರೆಯಿತು. ಈ ಬಾರಿ ಚಿಕ್ಕಮ್ಮ ಒಬ್ಬಳೇ ಇರಲಿಲ್ಲ. ಅವಳ ಜೊತೆ ಅವಳ ದೊಡ್ಡ ಮಗಳು ಹೇಮಾ ಕೂಡ ಇದ್ದಳು. ನೋಡಿ ಮಮ್ಮಿ, ನಾವಲ್ಲಿ ಅತಿಥಿಗಳನ್ನು ನೋಡಿಕೊಳ್ಳುತ್ತಾ ಬ್ಯುಸಿಯಾಗಿದ್ದೇವೆ ಮತ್ತು ಈ ಮಹಾರಾಣಿ ಇಲ್ಲಿ ಮಲಗಿದ್ದಾಳೆ, ಹೇಮಾ ನಗುತ್ತಾ ಹೇಳಿದಳು. ಚಿಕ್ಕಮ್ಮ ನನ್ನ ತಲೆಯ ಬಳಿ ಬಂದು ನಿಂತರು. ಅವರ ಮುಖದಲ್ಲಿ ಒಂದು ನಗು ಇತ್ತು. ಇಂದು ಅವರ ಮಗಳ ಮದುವೆ. ಮನೆ ಅತಿಥಿಗಳಿಂದ ತುಂಬಿತ್ತು. ಹೊರಗೆ ಅಡುಗೆ ಸಿದ್ಧವಾಗುತ್ತಿತ್ತು. ಗೇಟ್ ಮೇಲೆ ಹೂವಿನ ಅಲಂಕಾರದ ಕೆಲಸ ಮಾಡುತ್ತಿದ್ದರು. ಅವರು ತಮ್ಮ ಮನೆ ಕನ್ನಡಿಯಂತೆ ಹೊಳೆಯಬೇಕೆಂದು ಬಯಸುತ್ತಿದ್ದರು ಮತ್ತು ಈ ಹೊಳಪಿಗಾಗಿ ಅವರಿಗೆ ಒಂದು ಮಷಿನ್ನ ಅವಶ್ಯಕತೆ ಇತ್ತು, ಮನುಷ್ಯನದ್ದಲ್ಲ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇನ್ನು ನನಗೆ ಯಾವ ಆಜ್ಞೆ ಸಿಗಲಿದೆ ಎಂದು ನನಗೆ ಅಂದಾಜಿರಲಿಲ್ಲ. ಮುಂದಿನ ಆಜ್ಞೆ ಮತ್ತು ಮುಂದಿನ ಮಾತು ನನ್ನ ತಾಳ್ಮೆಯ ಕೊನೆಯ ಮಿತಿಯನ್ನು ದಾಟಲಿದೆ. ಚಿಕ್ಕಮ್ಮ ಮುಂದೆ ಬಂದು ನನ್ನ ಮೇಲಿದ್ದ ಬೆಡ್ಶೀಟನ್ನು ಎಳೆದರು. ಅವರ ಧ್ವನಿ ನನ್ನ ಕಿವಿಗೆ ಬಡಿಯಿತು. ಏ ಮಹಾರಾಣಿ, ಇನ್ನೂವರೆಗೆ ಮಲಗಿದ್ದೀಯಾ? ನಡಿ ಏಳು. ಇಡೀ ಲಿವಿಂಗ್ ರೂಮ್ ಕಸ ಗುಡಿಸಬೇಕು. ಬೇಗ ಏಳು. ಇಂದು ನನ್ನ ಮಗಳ ಮದುವೆ ಇದೆ. ಇಡೀ ಮನೆ ಕನ್ನಡಿಯಂತೆ ಹೊಳೆಯಬೇಕು. ನಡಿ ಏಳು ಬೇಗ. ನಾನು ಏಳಲು ಪ್ರಯತ್ನಿಸಿದಾಗ ಕಾಲುಗಳು ನನ್ನ ಹೊರೆಯನ್ನು ಹೊರಲು ನಿರಾಕರಿಸಿದವು. ನನಗೆ ಅನಿಸಿತು, ನೆಲ ನನ್ನ ಪಾದಗಳ ಕೆಳಗಿನಿಂದ ಜಾರುತ್ತಿದೆ ಎಂದು. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ಚಿಕ್ಕಮ್ಮ, ನನಗೆ ತುಂಬ ಜೋರಾಗಿ ಜ್ವರ ಬಂದಿದೆ. ನಿಲ್ಲಲು ಕೂಡ ಆಗುತ್ತಿಲ್ಲ. ನನಗೆ ಸ್ವಲ್ಪ ಸಮಯ ಮಲಗಲು ಬಿಡಿ. ಆದರೆ ಅವರಿಗೆ ನನ್ನ ಸ್ಥಿತಿಯ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಈ ನೆಪಗಳನ್ನು ಹೂಡಬೇಡ. ರೊಟ್ಟಿ ತಿಂದ ಮೇಲೆ ಕೆಲಸ ಮಾಡಲೇಬೇಕು. ಹೋಗು, ಇಲ್ಲಿಂದ ತೊಲಗು. ಮತ್ತು ಇಡೀ ಲಿವಿಂಗ್ ರೂಮ್ ಕ್ಲೀನು ಆಗುವವರೆಗೆ ನನಗೆ ನಿನ್ನ ಮುಖ ತೋರಿಸಬೇಡ. ನಂತರ ನಾನು ಕಷ್ಟಪಟ್ಟು ತೂರಾಡುತ್ತಾ ಹೊರಗೆ ಲಿವಿಂಗ್ ರೂಮ್ಗೆ ಬಂದೆ. ಹೊರಗೆ ಡಿಸೆಂಬರ್ ತಿಂಗಳ ತೀವ್ರ ಚಳಿ ಇತ್ತು. ಚಿಕ್ಕಮ್ಮ ವರಾಂಡದಲ್ಲಿ ನಿಂತು ನಾನು ಎಲ್ಲಿ ನಿಲ್ಲುತ್ತೇನೋ ಎಂದು ನನ್ನನ್ನು ನೋಡುತ್ತಿದ್ದರು. ಜ್ವರದಿಂದ ಮುಖ ಕೆಂಪಗಾಗಿ ಬೇಯುತ್ತಿತ್ತು. ನೋಡಿದ ಪ್ರತಿಯೊಬ್ಬರಿಗೂ ನಾನು ಆರೋಗ್ಯವಾಗಿಲ್ಲ ಎನ್ನುವುದು ಗೊತ್ತಾಗುತ್ತಿತ್ತು. ಆದರೆ ಅಲ್ಲಿ ಕಲ್ಲಿನ ಹೃದಯಗಳಿದ್ದವು. ಅವು ಕರಗುವುದು ಅಸಾಧ್ಯವಾಗಿತ್ತು. ಪೂರ್ತಿ ಲಿವಿಂಗ್ ರೂಮ್ ಸ್ವಚ್ಛಗೊಳಿಸಿದ ನಂತರ ನನ್ನ ಉಸಿರು ಜೋರಾಗಿತ್ತು ಮತ್ತು ಚಳಿ ಇದ್ದರೂ ಬೆವರು ನನ್ನ ಹಣೆಯಿಂದ ಹರಿಯುತ್ತಿತ್ತು. ಆದರೆ ನನ್ನ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಚಿಕ್ಕಮ್ಮ ನನಗೆ ಅಲ್ಲಿಂದಲೇ ಕೂಗಿದರು, ಈಗ ಅಡುಗೆ ಮನೆಗೆ ಬಾ, ಅತಿಥಿಗಳಿಗೆ ಊಟ ಸಿದ್ಧಪಡಿಸಬೇಕು. ಪಾಪ, ಇವಳು ಒಬ್ಬಳೇ ಏನೇನು ಮಾಡುತ್ತಾಳೆ ಎಂದು ಅವಳು ಕೆಲಸದವಳಿಗೆ ಹೇಳುತ್ತಿದ್ದಳು. ನಾನು ಬೀಳುತ್ತಾ ಏಳುತ್ತಾ ಅಡುಗೆ ಮನೆಗೆ ತಲುಪಿದೆ. ಅಲ್ಲಿ ಅಡುಗೆಯಾಗುತ್ತಿತ್ತು ಮತ್ತು ಬಿಸಿ ಹಬೆಯ ವಾತಾವರಣ ಉಸಿರುಗಟ್ಟಿಸುವಂತೆ ಮಾಡಿತ್ತು. ಚಿಕ್ಕಮ್ಮನ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳು ಮಸಾಲೆ ಹುರಿಯುತ್ತಿದ್ದಳು. ನನ್ನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಕರುಣೆ ಬಂತು. ಮಗಳೇ, ನಿನ್ನ ಆರೋಗ್ಯ ಸರಿಯಿಲ್ಲ, ನೀನು ಹೋಗು, ಇಲ್ಲಿ ನಾನು ಮಾಡಿಕೊಳ್ಳುತ್ತೇನೆ. ಅವಳು ಇದನ್ನು ಹೇಳಿದ್ದೇ ತಡ. ಚಿಕ್ಕಮ್ಮ ಕೋಪದಿಂದ, ಅರೆ, ನೀನು ನಿನ್ನ ಕೆಲಸ ಮಾಡು. ಕೆಲಸ ಮಾಡದಿರಲು ಇವಳೇನು ರಾಜಕುಮಾರಿಯಲ್ಲ. ಸಹನಾ, ನೀನು ತರಕಾರಿಯ ಕಡೆ ಗಮನ ಕೊಡು ಮತ್ತು ಅನ್ನದ ನೀರನ್ನು ಚೆಕ್ ಮಾಡಿಕೊ. ನಾನು ಅಡುಗೆ ಮಾಡುತ್ತಿದ್ದೆ. ಜ್ವರದ ತೀವ್ರತೆ ಎಷ್ಟಿತ್ತೆಂದರೆ ನನಗೆ ನಾನು ಏನು ಹಾಕುತ್ತಿದ್ದೇನೆ, ಏನು ಮಾಡುತ್ತಿದ್ದೇನೆ ಎಂದು ಅರ್ಥವಾಗುತ್ತಿರಲಿಲ್ಲ. ಮಸಾಲೆಯ ಸುವಾಸನೆ ನನಗೆ ವಾಂತಿ ಬರುವಂತೆ ಮಾಡುತ್ತಿತ್ತು. ನನ್ನ ಬಾಯಿ ಕಹಿಯಾಗಿತ್ತು. ಆದ್ದರಿಂದ ನನಗೆ ತರಕಾರಿಯ ಟೇಸ್ಟ್ ಕೂಡ ತಿಳಿಯಲಿಲ್ಲ. ನಾನು ಕೇವಲ ಕೈಯಾಡಿಸುತ್ತಿದ್ದೆ ಮತ್ತು ಹೃದಯದಲ್ಲಿ ಮೇಲಿರುವವನನ್ನು ಪ್ರಾರ್ಥಿಸುತ್ತಿದ್ದೆ. ಒಂದೋ ನನಗೆ ಸಾವು ಕೊಡು, ಇಲ್ಲದಿದ್ದರೆ ಈ ತೊಂದರೆಯಿಂದ ನನಗೆ ಬಿಡುಗಡೆ ಕೊಡು. ಮಧ್ಯಾಹ್ನದ ವೇಳೆಗೆ ಮನೆ ಅತಿಥಿಗಳಿಂದ ತುಂಬಿ ಹೋಯಿತು. ಪ್ರತಿಯೊಂದು ಕಡೆ ನಗು ಮತ್ತು ಸಂತೋಷದ ಗದ್ದಲವಿತ್ತು. ಊರ್ವಿ ಕೆಂಪು ಡ್ರೆಸ್ನಲ್ಲಿ ವಧುವಾಗಿ ಕುಳಿತಿದ್ದಳು ಮತ್ತು ಅವಳ ಮುಖದಲ್ಲಿ ಒಂದು ಗರ್ವ ತುಂಬಿದ ನಗು ಇತ್ತು. ಅವಳು ಪದೇ ಪದೇ ತನ್ನ ಸ್ನೇಹಿತೆಯರಿಗೆ ಅವಳ ಮದುವೆ ಎಷ್ಟು ದೊಡ್ಡ ಮನೆಯಲ್ಲಿ ಆಗುತ್ತಿದೆ ಎಂದು ತೋರಿಸುತ್ತಿದ್ದಳು. ಮದುವೆಯ ಸಮಯ ಹತ್ತಿರ ಬಂದಿತ್ತು. ಚಿಕ್ಕಮ್ಮ ಆಜ್ಞೆ ನೀಡಿದರು, ಮದುವೆಗಿಂತ ಮೊದಲು ಅತಿಥಿಗಳಿಗೆ ಊಟ ಬಡಿಸಬೇಕು. ವಿಹಾನ್ ಮತ್ತು ಅವನ ಮನೆಯವರು ಕುಳಿತಿದ್ದರು. ನಾನು ಚಿಕ್ಕಮ್ಮನ ಕೆಲಸದವಳ ಜೊತೆ ಸೇರಿ ಟೇಬಲ್ ಮೇಲೆ ಊಟ ಜೋಡಿಸಲಾರಂಭಿಸಿದೆ. ನನ್ನ ಕೈಗಳು ನಡುಗುತ್ತಿದ್ದವು ಮತ್ತು ಪಾತ್ರೆಯ ತೂಕ ನನಗೆ ಪರ್ವತದಂತೆ ಅನಿಸುತ್ತಿತ್ತು. ನಾನು ತುಂಬ ಕಷ್ಟಪಟ್ಟು ಆ ತರಕಾರಿಯ ಪಾತ್ರೆಯನ್ನು ವಿಹಾನ್ ಮತ್ತು ಅವನ ಮನೆಯವರು ಕುಳಿತಲ್ಲಿ ಇಟ್ಟೆ. ಚಿಕ್ಕಮ್ಮ ತುಂಬ ಹೆಮ್ಮೆಯಿಂದ ಅತಿಥಿಗಳ ಬಳಿ ನಿಂತಿದ್ದರು ಮತ್ತು ಅತಿಥಿಗಳಿಂದ ತಮ್ಮ ಹೊಗಳಿಕೆಯನ್ನು ಪಡೆದುಕೊಳ್ಳುತ್ತಿದ್ದರು. ತಿನ್ನಿ ಅಣ್ಣವರೇ, ಇದು ಮನೆಯಲ್ಲೇ ನಾನೇ ಸ್ವತಃ ತಯಾರು ಮಾಡಿಸಿದ್ದು. ಹೊರಗಿನ ಊಟದಲ್ಲಿ ಇಷ್ಟು ಒಳ್ಳೆಯ ರುಚಿ ಎಲ್ಲಿರುತ್ತದೆ? ಹೀಗೆ ಹೇಳುತ್ತಾ ಚಿಕ್ಕಮ್ಮ ಸ್ವತಃ ಚಮಚದಲ್ಲಿ ಪಲ್ಯ ತುಂಬಿಕೊಂಡು ವಿಹಾನ್ ಪ್ಲೇಟಿಗೆ ಹಾಕಲಾರಂಭಿಸಿದರು. ನಂತರ ಅವರು ಪ್ರದರ್ಶನಕ್ಕಾಗಿ ಸ್ವತಃ ಸ್ವಲ್ಪ ತರಕಾರಿಯನ್ನು ಟೇಸ್ಟ್ ಮಾಡಿದರು. ಇದರಿಂದ ಎಲ್ಲರಿಗೂ ಊಟ ಎಷ್ಟು ರುಚಿಯಾಗಿದೆ ಎಂದು ನಂಬಿಕೆ ಬರಲಿ ಎಂಬುದಾಗಿತ್ತು. ತುತ್ತು ಚಿಕ್ಕಮ್ಮನ ಗಂಟಲಿನಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅವರ ಮುಖದ ಬಣ್ಣ ಬದಲಾಯಿತು. ಅವರು ತಕ್ಷಣವೇ ಪ್ಲೇಟನ್ನು ಮೇಜಿನ ಮೇಲೆ ಅಪ್ಪಳಿಸಿ ನನ್ನ ಕಡೆಗೆ ತಿರುಗಿದರು. ಇದೇನು ಮಾಡಿದ್ದೀಯಾ ನೀನು? ಇದರಲ್ಲಿ ಉಪ್ಪೇ ಇಲ್ಲವಲ್ಲ?
ನಾನು ಹೆದರಿಕೆಯಿಂದ ಹಿಂದಕ್ಕೆ ಸರಿದೆ. ಚಿಕ್ಕಮ್ಮ, ಅದು ನಾನು ಬಹುಶಃ ಮರೆತು ಬಿಟ್ಟೆ. ನಿನ್ನ ಈ ಮರೆವು ನನ್ನನ್ನು ಎಲ್ಲರ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದೆ. ಚಿಕ್ಕಮ್ಮನ ಕೋಪ ನಿಯಂತ್ರಣ ತಪ್ಪಿತು. ಅವರು ಎದುರಿಗೆ ಯಾರು ಕುಳಿತಿದ್ದಾರೆ ಎಂಬುದನ್ನು ನೋಡಲಿಲ್ಲ. ವೇಗವಾಗಿ ಮುಂದೆ ಬಂದು ತುಂಬಿದ ಸಭೆಯಲ್ಲಿ ನನ್ನ ಮುಖಕ್ಕೆ ಒಂದು ಜೋರಾಗಿ ಹೊಡೆದರು. ಪಟಾರ್ ಎಂಬ ಜೋರಾದ ಧ್ವನಿ ಇಡೀ ಹಾಲ್ನಲ್ಲಿ ಮೊಳಗಿತು. ನನ್ನ ಮಗಳ ಮದುವೆಯ ಊಟವನ್ನು ನೀನು ಹಾಳು ಮಾಡಿಬಿಟ್ಟೆ. ನಿನ್ನ ತಪ್ಪುಗಳನ್ನು ಸಹಿಸಿಕೊಂಡು ನಾನು ನಿನ್ನನ್ನು ಸಾಕುತ್ತಿದ್ದೇನೆ. ನೀನು ನನ್ನ ಗೌರವವನ್ನು ಮಣ್ಣು ಪಾಲು ಮಾಡಿಬಿಟ್ಟೆ. ಚಿಕ್ಕಮ್ಮನ ಹೊಡೆತ ಎಷ್ಟು ಜೋರಾಗಿ ಬಿತ್ತೆಂದರೆ ನನ್ನ ಕಿವಿ ಮಂದವಾಯಿತು ಮತ್ತು ಕಣ್ಮುಂದೆ ಕತ್ತಲು ಆವರಿಸಿತು. ನಾನು ನನ್ನ ಕೆನ್ನೆಯನ್ನು ಹಿಡಿದುಕೊಂಡು ಅಲ್ಲಿಯೇ ನೆಲದ ಮೇಲೆ ಕುಳಿತು ಬಿಟ್ಟೆ. ನನಗೆ ಇಷ್ಟೊಂದು ನೋವು, ಇಷ್ಟೊಂದು ದುಃಖ ನನ್ನ ತಂದೆ ತೀರಿಕೊಂಡಾಗಲೂ ಆಗಿರಲಿಲ್ಲ ಎಂದು ಅನಿಸಿತು. ನನ್ನ ಕಣ್ಣೀರು ಟಪ್ ಟಪ್ ಎಂದು ನೆಲದ ಮೇಲೆ ಬೀಳಲಾರಂಭಿಸಿತು. ಚಿಕ್ಕಮ್ಮ ಈಗಲೂ ಕಿರುಚುತ್ತಿದ್ದರು. ಇವಳು ತನ್ನ ತಾಯಿಯಂತೆ ಕೆಲಸಗಳ್ಳಿ, ಮೂದೇವಿ ಅಂತ. ನಾನು ತಲೆ ಎತ್ತಿ ನೋಡಿದಾಗ ಚಿಕ್ಕಮ್ಮನ ಇಬ್ಬರು ಹೆಣ್ಣು ಮಕ್ಕಳಾದ ಹೇಮಾ ಮತ್ತು ಊರ್ವಿ ಇಬ್ಬರೂ ಬಾಯಿಗೆ ಕೈ ಅಡ್ಡ ಇಟ್ಟು ನಗುತ್ತಿದ್ದರು. ಅವರಿಗೆ ನನ್ನ ಅಸಹಾಯಕತೆ ಮತ್ತು ಅಪಮಾನದ ಸಂತೋಷ ಸಿಗುತ್ತಿತ್ತು. ಆದರೆ ಈ ಕ್ಷಣ ಯಾರೂ ಊಹಿಸದ ಘಟನೆಯೊಂದು ನಡೆಯಿತು. ಇಷ್ಟು ಸಮಯ ಮೌನವಾಗಿ ಕುಳಿತಿದ್ದ ವಿಹಾನ್ ತನ್ನ ಪ್ಲೇಟನ್ನು ದೂರಕ್ಕೆ ತಳ್ಳಿದ. ಅವನ ಕಣ್ಣುಗಳು ಕೋಪದಿಂದ ಕೆಂಪಗಾಗುತ್ತಿದ್ದವು. ಅವನು ಆಶ್ಚರ್ಯ ಮತ್ತು ದುಃಖದಿಂದ ನೆಲದ ಮೇಲೆ ಬಿದ್ದಿದ್ದ ನನ್ನನ್ನು ನೋಡುತ್ತಿದ್ದ ಮತ್ತು ಕೆಲವೊಮ್ಮೆ ನಗುತ್ತಿದ್ದ ಊರ್ವಿಯನ್ನು ನೋಡುತ್ತಿದ್ದ. ಈ ತಾಯಿ ಮಗಳ ನಡವಳಿಕೆಯನ್ನು ನೋಡಿ ಅವನು ಒಂದೇ ಸಮನೆ ತನ್ನ ಕುರ್ಚಿಯಿಂದ ಎದ್ದು ನಿಂತ. ಕುರ್ಚಿ ಹಿಂದೆ ಬೀಳುವ ಧ್ವನಿ ಎಲ್ಲರನ್ನು ಬೆಚ್ಚಿ ಬೀಳಿಸಿತು. ಸಾಕು, ತುಂಬ ಅತಿಯಾಯಿತು. ಅವನ ಧ್ವನಿಯಲ್ಲಿ ಇರುವ ಗರ್ಜನೆಯಿಂದ ಚಿಕ್ಕಮ್ಮನ ನಾಲಿಗೆಗೆ ಬೀಗ ಬಿದ್ದಂತಾಯಿತು. ಇಷ್ಟೊಂದು ಕ್ರೂರತೆ ಇರುವ ಈ ಮನೆಯಲ್ಲಿ ನಾನು ಮದುವೆಯಾಗುವುದಿಲ್ಲ. ಪೆಂಡಾಲ್ನಲ್ಲಿ ಮೌನ ಆವರಿಸಿತು. ಅತಿಥಿಗಳನ್ನು ನೋಡಿಕೊಳ್ಳುತ್ತಾ ಬ್ಯುಸಿಯಾಗಿದ್ದ ಚಿಕ್ಕಪ್ಪ ಹೆದರುತ್ತಾ ಬಂದರು. ವಿಹಾನ್ನ ತಂದೆ ತಾಯಿ ಕೂಡ ಗಾಬರಿಯಾಗಿ ಎದ್ದು ನಿಂತರು. ಇದು ಏನು ಹೇಳುತ್ತಿದ್ಯಾ ಮಗನೇ? ಇಂದು ನಿನ್ನ ಮದುವೆ ಇದೆ. ಅವನ ತಂದೆ ಅವನಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಇಲ್ಲ ಅಪ್ಪ, ನಾನು ಕುರುಡನಲ್ಲ. ನಿನ್ನೆಯಿಂದ ನಾನು ಇದನ್ನು ಗಮನಿಸುತ್ತಿದ್ದೇನೆ. ಈ ಮನೆಯಲ್ಲಿ ಮಾನವೀಯತೆ ಎಂಬ ಹೆಸರಿನ ವಸ್ತುವೇ ಇಲ್ಲ. ಅವನು ನನ್ನ ಕಡೆ ಕೈ ತೋರಿಸುತ್ತಾ, ನೋಡಿ ಈ ಹುಡುಗಿಯನ್ನು, ಇವಳ ಮುಖವನ್ನು ನೋಡಿ. ಇವಳು ಜ್ವರದಿಂದ ಬೇಯುತ್ತಿದ್ದಾಳೆ. ಯಾರಾದರೂ ಕುರುಡನು ಸಹ ಹೇಳಬಹುದು ಇವಳಿಗೆ ಎಷ್ಟು ಜ್ವರ ಇದೆ ಎಂದು. ಮತ್ತು ಈ ಸ್ಥಿತಿಯಲ್ಲಿ ಇವಳಿಂದ ಪ್ರಾಣಿಗಳಂತೆ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿದೆ. ಕೇವಲ ಉಪ್ಪು ಕಡಿಮೆಯಾದ ಕಾರಣಕ್ಕಾಗಿ ಇವಳ ಮೇಲೆ ಕೈ ಎತ್ತಲಾಯಿತು. ಮತ್ತೆ ಅಲ್ಲಿ ನೋಡಿ. ಅವನು ಊರ್ವಿಯ ಕಡೆ ಕೈ ತೋರಿಸಿದ. ಆ ಹುಡುಗಿ ನನ್ನ ಹೆಂಡತಿಯಾಗಬೇಕಾದವಳು. ಅವಳು ತನ್ನ ತಂಗಿಗೆ ಅಪಮಾನ ಆಗುತ್ತಿರುವುದನ್ನು ನೋಡಿ ಇಷ್ಟೊಂದು ನಗುತ್ತಿದ್ದಾಳೆ. ಯಾವ ಹೆಣ್ಣು ತನ್ನ ರಕ್ತದವಳಿಗೆ ಆಗಲು ಸಾಧ್ಯವಿಲ್ಲವೋ ಅವಳು ನನಗೆ ಮತ್ತು ನನ್ನ ಮನೆಯವರಿಗೆ ಆಗುತ್ತಾಳಾ? ಚಿಕ್ಕಮ್ಮನಿಗೆ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವರು ಕೈ ಮುಗಿಯುತ್ತಾ ಮುಂದೆ ಬಂದರು. ಇಲ್ಲ ಮಗನೇ, ನೀನು ತಪ್ಪು ತಿಳಿಯುತ್ತಿದ್ದೀಯಾ. ಇದು ಮನೆಯ ವಿಷಯ. ಈ ಹುಡುಗಿ ಕೆಲಸಗಳ್ಳಿ. ಇವಳು ವಿಹಾನ್ ಚಿಕ್ಕಮ್ಮನನ್ನು ತಡೆದ. ಸಾಕು, ಸುಮ್ಮನಿರಿ ನೀವು. ನಾನು ನನ್ನ ಸ್ವಂತ ಕಣ್ಣುಗಳಿಂದ ಎಲ್ಲವನ್ನು ನೋಡಿದ್ದೇನೆ. ಇವಳು ಯಾವುದೇ ರೀತಿ ಕೆಲಸಗಳ್ಳಿಯಲ್ಲ. ಬದಲಿಗೆ ನೀವೇ ಕ್ರೂರಿಗಳು. ನೀವು ಒಬ್ಬ ಅನಾಥ ಮಗುವನ್ನು ಕೆಲಸದವಳನ್ನಾಗಿ ಮಾಡಿ ಇಟ್ಟಿದ್ದೀರಿ. ಅವನು ತನ್ನ ತಂದೆ ತಾಯಿಯ ಕಡೆಗೆ ನೋಡಿ, ಅಪ್ಪ, ಒಂದು ವೇಳೆ ನೀವೆಲ್ಲರೂ ನಾನು ಮದುವೆಯಾಗಬೇಕೆಂದು ಬಯಸಿದರೆ ನನ್ನದೊಂದು ಷರತ್ತಿದೆ. ಎಲ್ಲರೂ ಆಶ್ಚರ್ಯದಿಂದ ಅವನ ಮುಖ ನೋಡಲಾರಂಭಿಸಿದರು. ನಾನು ಮದುವೆಯಾದರೆ ಇದೇ ಹುಡುಗಿಯ ಜೊತೆ ಆಗುತ್ತೇನೆ ಮತ್ತು ಈಗಲೇ ಆಗುತ್ತೇನೆ ಎಂದು ನನ್ನ ಕಡೆಗೆ ಕೈ ತೋರಿಸಿ ಹೇಳಿದ. ಕೋಣೆಯಲ್ಲಿದ್ದ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತರಾಗಿ ನಿಂತಿದ್ದರು. ಚಿಕ್ಕಮ್ಮನ ಕಣ್ಣುಗಳು ಭಯದಿಂದ ದೊಡ್ಡದಾದವು. ಊರ್ವಿಯ ಮುಖದಿಂದ ನಗು ಮಾಯವಾಯಿತು. ಅವಳು ಕಲ್ಲಿನಂತೆ ಕುಳಿತು ಬಿಟ್ಟಳು. ವಿಹಾನ್ನ ತಂದೆ ತಾಯಿ ಮಗನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ನೀನು ಭಾವುಕನಾಗಿ ಈ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀಯಾ? ಇಲ್ಲ ಅಪ್ಪ, ಇದು ಭಾವುಕ ನಿರ್ಧಾರವಲ್ಲ. ಇದು ನನ್ನ ವಿವೇಕದ ನಿರ್ಧಾರ. ನಾನು ಈ ಅನಾಥ ಹುಡುಗಿಯನ್ನು ಈ ನರಕದಿಂದ ಹೊರಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ಒಂದು ವೇಳೆ ನೀವು ನನಗೆ ಜೊತೆ ನೀಡದಿದ್ದರೆ ನಾನು ಇಡೀ ಜೀವನ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ. ಆದರೆ ಈ ಮನೆಯ ಎರಡನೇ ಮಗಳನ್ನು ಮದುವೆಯಾಗುವುದಿಲ್ಲ. ವಿಹಾನ್ನ ಗಾಂಭೀರ್ಯವನ್ನು ನೋಡಿ ಅವನ ತಂದೆ ತಾಯಿ ತಲೆ ತಗ್ಗಿಸಿದರು. ಅವರು ತಮ್ಮ ಮಗನ ನಡವಳಿಕೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಚಿಕ್ಕಮ್ಮ ಗಲಾಟೆ ಮಾಡಲು ಪ್ರಾರಂಭಿಸಿದರು. ಇದು ಎಂತಹ ಅನ್ಯಾಯ! ನನ್ನ ಮಗಳ ತಪ್ಪಾದರೂ ಏನು? ಅಯ್ಯೋ, ನಾನು ಮೋಸ ಹೋದೆ. ನನ್ನ ಮಗಳ ವರಯಾತ್ರೆ ವಾಪಸ್ ಹೋಗುತ್ತಿದೆ. ಇಷ್ಟು ಸಮಯ ಮೌನವಾಗಿ ನಿಂತು ತಮಾಷೆ ನೋಡುತ್ತಿದ್ದ ಚಿಕ್ಕಪ್ಪನ ಒಳಗಿನ ವಿವೇಕವು ಬಹುಶಃ ಜಾಗೃತವಾಗಿತ್ತು. ಬಹುಶಃ ಅವರು ವಿಹಾನ್ನ ಶ್ರೀಮಂತಿಕೆಯನ್ನು ಕೈತಪ್ಪಿ ಹೋಗಲು ಬಯಸುತ್ತಿರಲಿಲ್ಲ. ಅವರು ಮುಂದೆ ಬಂದು ಚಿಕ್ಕಮ್ಮನ ತೋಳನ್ನು ಹಿಡಿದು ಜೋರಾಗಿ ಜಗ್ಗಿದರು. ಸುಮ್ಮನಿರು ನೀನು. ನೀನು ನಿನ್ನ ಕೈಯಾರೆ ನಿನ್ನ ಮಗಳ ಹಣೆಬರಹವನ್ನು ಹಾಳು ಮಾಡಿದ್ದೀಯಾ. ನಾನು ನಿನಗೆ ಸಹನಾ ಮೇಲೆ ಕ್ರೂರತೆ ತೋರಿಸಬೇಡ ಎಂದು ಹೇಳುತ್ತಿದ್ದೆ. ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಇಂದು ದೇವರು ಸಹನಾ ಮಾತನ್ನು ಕೇಳಿಸಿಕೊಂಡಿದ್ದಾನೆ. ನಂತರ ಅವರು ವಿಹಾನ್ ಕಡೆಗೆ ತಿರುಗಿ, ಮಗನೇ, ನನಗೆ ಒಪ್ಪಿಗೆ ಇದೆ. ನಾನು ಸಹನಾ ಮದುವೆಯನ್ನು ನಿನ್ನ ಜೊತೆಯೇ ಮಾಡುತ್ತೇನೆ. ಈ ಮಾತಿಗೆ ಊರ್ವಿ ಕಿರುಚುತ್ತಿದ್ದಳು. ಚಿಕ್ಕಮ್ಮ ತನ್ನ ತಲೆಯನ್ನು ಬಡಿದುಕೊಳ್ಳುತ್ತಿದ್ದರು.
ಆದರೆ ಹಣೆಬರಹದಲ್ಲಿ ಬರೆದದ್ದು ಪೂರ್ಣಗೊಂಡಿತ್ತು. ಯಾವ ವರಯಾತ್ರೆ ಊರ್ವಿಯನ್ನು ಕರೆದೊಯ್ಯಲು ಬಂದಿತ್ತೋ ಅದು ಈಗ ನನ್ನನ್ನು ಕರೆದುಕೊಂಡು ಹೋಗಲು ಸಿದ್ಧತೆ ನಡೆಸುತ್ತಿತ್ತು. ಪೂಜಾರಿ ಅವರನ್ನು ಮತ್ತೊಮ್ಮೆ ಕರೆಯಲಾಯಿತು. ಕೆಲಸದವಳು ನನಗೆ ಆಸರೆ ನೀಡಿ ಎಬ್ಬಿಸಿ ಒಳಗಿನ ಕೋಣೆಗೆ ಕರೆದುಕೊಂಡು ಹೋದಳು. ನನ್ನ ಜ್ವರ ಈಗಲೂ ಹಾಗೆಯೇ ಇತ್ತು, ಆದರೆ ಒಳಗಿನಿಂದ ಒಂದು ವಿಚಿತ್ರವಾದ ನೆಮ್ಮದಿ ಮೂಡಿತು. ಅವರು ನನ್ನ ಮುಖ ತೊಳೆಸಿ ಊರ್ವಿಯ ಒಂದು ಸಾಧಾರಣವಾದ ಸೂಟನ್ನು ನನಗೆ ತೊಡಿಸಿದರು. ಏಕೆಂದರೆ ನನ್ನ ಬಳಿ ಒಳ್ಳೆಯ ಬಟ್ಟೆಗಳೂ ಇರಲಿಲ್ಲ. ನಾನು ವಿಹಾನ್ ಜೊತೆ ಹೆಜ್ಜೆಗಳನ್ನು ಇಡುತ್ತಿದ್ದಾಗ ನನ್ನ ಕಾಲುಗಳು ನಡುಗುತ್ತಿದ್ದವು. ನಾನು ಅಳುತ್ತಿದ್ದೆ, ಆದರೆ ಈ ಕಣ್ಣೀರು ದೌರ್ಬಲ್ಯದ್ದಾಗಿರಲಿಲ್ಲ. ಇಂದು ಮೊದಲ ಬಾರಿ ನನಗಾಗಿ ಒಬ್ಬರು ಧ್ವನಿ ಎತ್ತಿದರು. ನನ್ನನ್ನು ಕೆಲಸ ಮಾಡುವ ಯಂತ್ರ ಎಂದು ತಿಳಿಯದೆ ಮನುಷ್ಯಳೆಂದು ಪರಿಗಣಿಸಿದ್ದರು. ಚಿಕ್ಕಮ್ಮ ಹೊರಗೆ ಲಿವಿಂಗ್ ರೂಮಿನಲ್ಲಿ ಶಾಪ ಹಾಕುತ್ತಿದ್ದರು. ಜನರು ಗುಸುಗುಸು ಮಾತನಾಡುತ್ತಿದ್ದರು. ಆದರೆ ನಾನು ಇಷ್ಟು ವರ್ಷಗಳ ನಂತರ ನನ್ನ ಜೀವಂತಿಕೆಯನ್ನು ಅನುಭವಿಸುತ್ತಿದ್ದೆ. ವಿದಾಯದ ಸಮಯದಲ್ಲಿ ವಿಹಾನ್ ನನಗೆ ಸ್ವತಃ ಆಸರೆ ನೀಡಿ ಕಾರಿನಲ್ಲಿ ಕುಳ್ಳಿರಿಸಿದರು. ಅವನು ಕಾರಿನಲ್ಲಿ ಕುಳಿತ ತಕ್ಷಣ ನನ್ನ ಹಣೆಯ ಮೇಲೆ ಕೈ ಇಟ್ಟು ನೋಡಿದ. ನಿನಗೆ ತುಂಬ ಜೋರಾಗಿ ಜ್ವರ ಇದೆ. ನಾವು ಮನೆಗೆ ಹೋಗುವ ಮುಂಚೆ ಡಾಕ್ಟರ್ ಹತ್ತಿರ ಹೋಗೋಣ. ಅವನ ಧ್ವನಿಯಲ್ಲಿದ್ದ ಆ ಕಾಳಜಿ ನನ್ನ ಎಲ್ಲ ಗಾಯಗಳಿಗೂ ಮುಲಾಮು ಸವರಿದಂತಿತ್ತು. ನಾನು ಮದುವೆಯಾಗಿ ಅವನ ಜೊತೆ ಅವನ ಮನೆಗೆ ಹೋದೆ. ಅಲ್ಲಿ ನನಗೆ ರಾಜಕುಮಾರಿಯಂತೆ ನೋಡಿಕೊಳ್ಳಲಾಗುತ್ತಿತ್ತು. ನನ್ನ ಅತ್ತೆ ಮಾವ ನನ್ನನ್ನು ಮಗಳಂತೆ ನೋಡಿಕೊಂಡರು. ಅವರು ನನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯಗಳನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ವಿಹಾನ್ ನನ್ನ ಮೇಲೆಯೇ ತನ್ನ ಪ್ರಾಣವನ್ನು ಇಟ್ಟಿದ್ದ. ಈಗ ಯಾವಾಗಲಾದರೂ ನನಗೆ ಸ್ವಲ್ಪ ಜ್ವರ ಬಂದರೂ ಇಡೀ ಮನೆ ಚಿಂತೆಗೀಡಾಗುತ್ತದೆ. ಯಾರೂ ನನಗೆ ಏಳು ಕೆಲಸ ಮಾಡು ಎಂದು ಹೇಳುವುದಿಲ್ಲ, ಯಾರೂ ಕ್ರೂರತೆ ತೋರಿಸುವುದಿಲ್ಲ. ಆದರೆ ಈಗ ಜೊತೆಯಲ್ಲಿ ನನ್ನ ಜ್ವರಕ್ಕೆ ತಣ್ಣನೆಯ ಬಟ್ಟೆ ಇಡುವ ಒಂದು ಕೈ ಇರುತ್ತದೆ ಮತ್ತು ಪ್ರೀತಿಯಿಂದ ನೀನು ಒಂಟಿಯಲ್ಲ ಸಹನಾ, ಈಗ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುತ್ತಾರೆ. ಚಿಕ್ಕಪ್ಪನ ಮಗಳು ಊರ್ವಿಯ ಮದುವೆ ಬೇರೆ ಕಡೆ ನಡೆಯಿತು. ಆದರೆ ಅವಳ ಅಹಂಕಾರದ ಕಾರಣದಿಂದಾಗಿ ಡಿವೋರ್ಸ್ ಆಯಿತು. ಏಕೆಂದರೆ ಚಿಕ್ಕಮ್ಮ ಮತ್ತು ಅವಳ ಮಗಳ ನಡವಳಿಕೆ ಮತ್ತು ಸ್ವಭಾವ ಬದಲಾಗಲಿಲ್ಲ. ಮಗಳ ಡಿವೋರ್ಸ್ ಮತ್ತು ಮನೆಯಲ್ಲಿ ಕುಳಿತ ಮಗಳ ದುಃಖ ಚಿಕ್ಕಮ್ಮನನ್ನು ಒಳಗಿನಿಂದ ಟೊಳ್ಳು ಮಾಡಿತು. ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಅವರಿಗೆ ಬಹುಶಃ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು. ಒಂದು ಕಾಲದಲ್ಲಿ ಇಡೀ ಮನೆಯನ್ನು ಆಳುತ್ತಿದ್ದವರು ಇಂದು ಒಂದು ಶವದಂತೆ ಮಂಚದ ಮೇಲೆ ಬಿದ್ದಿದ್ದಾರೆ. ಅವರ ಮುಖ ಸೊಟ್ಟಗಾಗಿದೆ ಮತ್ತು ಅವರಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಕರ್ಮದ ಫಲ ಹೇಗಾಯಿತೆಂದರೆ ಚಿಕ್ಕಮ್ಮನ ಅದೇ ಮುದ್ದಿನ ಮಗಳು ಊರ್ವಿ ಡಿವೋರ್ಸ್ ಪಡೆದ ನಂತರ ಈಗ ತನ್ನ ಸಹೋದರನ ಮನೆಯಲ್ಲಿ ಬಿದ್ದಿದ್ದಾಳೆ. ಅಣ್ಣ ಮತ್ತು ಅತ್ತಿಗೆ ಅವರಿಬ್ಬರ ಜೊತೆ ಸ್ವಲ್ಪವೂ ಚೆನ್ನಾಗಿಲ್ಲ. ಅವಳ ಅತ್ತಿಗೆ ಊರ್ವಿಯಿಂದ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾಳೆ ಎಂದು ನಾನು ಕೇಳಿದ್ದೇನೆ. ಒಂದು ಕಾಲದಲ್ಲಿ ನನ್ನಿಂದ ಹೇಗೆ ಎಲ್ಲ ಕೆಲಸ ಮಾಡಿಸಲಾಗುತ್ತಿತ್ತೋ ಹಾಗೆ. ಚಿಕ್ಕಮ್ಮ ಇದೆಲ್ಲವನ್ನು ನೋಡಿಯೂ ಏನೂ ಮಾಡಲು ಸಾಧ್ಯವಿಲ್ಲ. ಚಿಕ್ಕಪ್ಪ 1 ವರ್ಷದ ಮುಂಚೆಯೇ ತೀರಿಕೊಂಡರು. ಅವರು ಅವರಿಬ್ಬರನ್ನು ಈ ರೀತಿ ಬಿಟ್ಟು ಹೋದರು. ಆದರೆ ನಾನು ನನ್ನ ಮನೆಯಲ್ಲಿ ಸಂತೋಷದಿಂದ ನನ್ನ ಪತಿ ಮತ್ತು ಮಕ್ಕಳ ಜೊತೆ ಜೀವನ ಕಳೆಯುತ್ತಿದ್ದೇನೆ. ಇಲ್ಲಿ ಸಾಕಷ್ಟು ಜನ ಕೆಲಸದವರು ನನ್ನ ಆಜ್ಞೆಗಾಗಿ ಕಾಯುತ್ತಿರುತ್ತಾರೆ. 2 ಮಕ್ಕಳ ತಾಯಿಯಾದ ನಂತರವೂ ಅವರು ನನ್ನ ಗೌರವದಲ್ಲಾಗಲಿ ಪ್ರೀತಿಯಲ್ಲಾಗಲಿ ಕೊರತೆ ಬರಲು ಬಿಡಲಿಲ್ಲ. ಸತ್ಯವೇನೆಂದರೆ ತಾಳ್ಮೆಯ ಫಲ ಸಿಹಿಯಾಗಿರುತ್ತದೆ ಮತ್ತು ಕ್ರೂರತೆಯ ಅಂತ್ಯ ತುಂಬ ಕೆಟ್ಟದಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ನಮ್ಮ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಧನ್ಯವಾದಗಳು.